ಓಂ ನಮೋ ಭಗವತೆ ವಾಸುದೇವಾಯ. ಕೃಷ್ಣಾರ್ಪಣಮಸ್ತು. ಓ ಅರ್ಜುನ, ನೀನು ಯಾವುದನ್ನು ಕಳೆದುಕೊಂಡಿರುವೆ ಎಂದು ದುಃಖಿಸುತ್ತಿರುವೆಯೋ ಅದು ನಿನ್ನಿಂದ ಸೃಷ್ಟಿಯಾದದ್ದಲ್ಲ. ನೀನು ಏನನ್ನು ಪಡೆದಿರುವೆ ಎಂದು ಸಂತೋಷಿಸುತ್ತಿರುವೆಯೋ ಅದು ನಿನ್ನ ವಶದಲ್ಲಿ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಯಾವುದು ನಾಶವಾಗಿದೆ ಎಂದು ಚಿಂತಿಸುತ್ತಿರುವೆಯೋ ಅದು ಮೊದಲಿನಿಂದಲೂ ಸತ್ಯವಾಗಿರಲಿಲ್ಲ. ಈ ಸೃಷ್ಟಿಯ ಚಕ್ರದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಕಾಲಧರ್ಮಕ್ಕೆ ಅನುಗುಣವಾಗಿ ಪರಮಾತ್ಮನ ಇಚ್ಛೆಯಂತೆಯೇ ಸಾಗುತ್ತಿದೆ. ನಮಸ್ಕಾರ ಸ್ನೇಹಿತರೆ ಮತ್ತು ಆತ್ಮೀಯ ಸಾಧಕರೇ, ತಮಗೆಲ್ಲರಿಗೂ ಕನ್ನಡ ವಿಚಾರಧಾರೆಗಳು ಎಂಬ ನಮ್ಮ ಈ ಆಧ್ಯಾತ್ಮಿಕ ಮತ್ತು ಚಿಂತನಾತ್ಮಕತೆಗೆ ಹೃತ್ಪೂರ್ವಕ ಸ್ವಾಗತ. ನಾವು ಈ ಪವಿತ್ರ ವೇದಿಕೆಯಲ್ಲಿ ಸನಾತನ ಧರ್ಮದ ಗಹನ ತತ್ವಗಳನ್ನು, ಜೀವನದ ಸತ್ಯಗಳನ್ನು ಮತ್ತು ಆತ್ಮೋನ್ನತಿಗೆ ಬೇಕಾದ ದಿವ್ಯ ವಿಚಾರಗಳನ್ನು ಸರಳವಾದ ಮತ್ತು ಹೃದಯವಾದ ಕನ್ನಡದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮ ಇಂದಿನ ಚಿಂತನೆಯ ವಿಷಯವು ಇಡೀ ವಿಶ್ವಕ್ಕೆ ಜೀವನದ ಪರವನ್ನು ಬೋಧಿಸಿದ ಜಗದ್ಗುರು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಅಮರ ಉಪದೇಶವಾದ ಶ್ರೀಮದ್ ಭಗವದ್ಗೀತೆಯ ಸಾರಾಂಶ. ಸಂಚಿಕೆಯಲ್ಲಿ ನಾವು ಈ ದಿವ್ಯಗೀತೆಯಲ್ಲಿ ಅಡಗಿರುವ 40 ಮಹತ್ವದ ವಿಚಾರಗಳನ್ನು ಆಳವಾದ ವಿವೇಚನೆಯೊಂದಿಗೆ ವಿಶ್ಲೇಷಿಸುತ್ತೇವೆ. ಈ ಜ್ಞಾನದ ಅಮೃತವು ತಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ದಾರಿದೀಪವಾಗಿ ತಮಗೆ ಅಂತರಂಗದ ಶಾಂತಿಯನ್ನು ತಂದುಕೊಡಲಿ ಎಂಬ ತಮ್ಮ ಹಾರೈಕೆ. ದಯವಿಟ್ಟು ತಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಮ್ಮೊಂದಿಗೆ ಈ ದಿವ್ಯ ಜ್ಞಾನದ ಪಯಣದಲ್ಲಿ ಪಾಲ್ಗೊಳ್ಳಿ. ಮೊದಲನೆಯ ವಿಚಾರ, ಕರ್ಮದ ಅನಿವಾರ್ಯತೆ ಮತ್ತು ದೇವರ ಸಾನ್ನಿಧ್ಯ. ಓ ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ಬಹಳ ಸ್ಪಷ್ಟವಾಗಿ ಹೇಳಲಾದ ಪ್ರಧಾನ ಅಂಶವೆಂದರೆ ನಾವು ಯಾವ ಮನುಷ್ಯನಿಗೂ ಅಥವಾ ದೇವರಿಗೂ ಭಯಪಡಬೇಕಾಗಿಲ್ಲ. ಆದರೆ ನಿಮ್ಮ ಭಯವು ಕೇವಲ ನಿಮ್ಮ ಕರ್ಮದ ಮೇಲೆ ಮಾತ್ರ ಇರಬೇಕು. ಏಕೆಂದರೆ ಮಾನವರು ಕ್ಷಮಿಸಬಹುದು, ಆದರೆ ನೀವು ಮಾಡುವ ಕರ್ಮಗಳು ಕ್ಷಮೆಯನ್ನು ಮರೆತು ಬಿಡುತ್ತವೆ. ಅದು ನಿಮ್ಮ ಯಾವ ಸ್ಥಿತಿಯನ್ನು ನೋಡದೆ ಸಮಯದಲ್ಲಿ ಬಂದು ನಿಮಗೆ ದಂಡನೆಯನ್ನು ನೀಡುತ್ತದೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಈ ಜಗತ್ತಿನಲ್ಲಿ ಕರ್ಮವೇ ದಾರಿಯಾಗಿದೆ. ನಾವು ಒಂದು ಕೆಟ್ಟ ಕಾರ್ಯವನ್ನು ಅಥವಾ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಯಾರೂ ನಮ್ಮನ್ನು ನೋಡುತ್ತಿಲ್ಲ ಎನ್ನುತ್ತೇವೆ. ಆದರೆ ನಾವು ಒಂದು ಮುಖ್ಯ ಸತ್ಯವನ್ನು ಮರೆಯಬಾರದು. ನಾವು ಏನೇ ಮಾಡಿದರೂ ದೇವರ ಕಣ್ಣು ನಮ್ಮ ಮೇಲೆ ಸದಾ ಇದೆ. ದೇವರು ನಮ್ಮೊಂದಿಗೆ ಯಾವಾಗಲೂ ಇರುತ್ತಾನೆ. ಆದ್ದರಿಂದ ನಾವು ಎಂದಿಗೂ ಏಕಾಂಗಿಗಳಲ್ಲ ಎಂದು ಅರಿಯಬೇಕು. ಎರಡನೆಯ ವಿಚಾರ, ನಿಷ್ಕಾಮ ಮತ್ತು ಸ್ಥಿರ ಪ್ರಜ್ಞೆ. ಯಾವ ಮನುಷ್ಯನು ಆಧ್ಯಾತ್ಮಿಕ ಅರಿವಿನ ಶಿಖರವನ್ನು ತಲುಪಿರುತ್ತಾನೆಯೋ ಅಂತಹವನಿಗೆ ಫಲದ ಆಸೆಯಿಲ್ಲದೆ ಮಾಡುವ ನಿಷ್ಕಾಮ ಕರ್ಮವೇ ಮಾರ್ಗವಾಗಿರುತ್ತದೆ. ಯಾರ ಮನಸ್ಸು ಪರಮಾತ್ಮನೊಂದಿಗೆ ಸ್ಥಿರವಾಗಿ ಆತನಲ್ಲಿ ಒಂದಿರುತ್ತದೆಯೋ ಅವರಿಗೆ ಸ್ಥಿರತೆ ಮತ್ತು ಮನಸ್ಸಿನ ಶಾಂತಿಯೇ ಪರಮ ಸತ್ಯವಾಗಿರುತ್ತದೆ. ಮೂರನೆಯ ವಿಚಾರ, ಆಸೆಗಳ ಬಂಧನ ಮತ್ತು ಸುಖದ ವ್ಯಾಖ್ಯಾನ. ನಮ್ಮ ಕಣ್ಣುಗಳಲ್ಲಿ ಹಲವು ಕನಸುಗಳು ತುಂಬಿರುತ್ತವೆ ಮತ್ತು ಹೃದಯದಲ್ಲಿ ಹೊಸ ಹೊಸ ಆಸೆಗಳು ಮೂಡುತ್ತವೆ. ಆದರೆ ಒಮ್ಮೆ ನಾವು ಕೇವಲ ಸುಖದ ಮಾರ್ಗವನ್ನು ತ್ಯಜಿಸಿ ಸತ್ಯದ ಮತ್ತು ಕಠಿಣ ಪರಿಶ್ರಮದ ಮಾರ್ಗದಲ್ಲಿ ನಡೆದರೆ ಜೀವನದ ನಿಜವಾದ ಸುಂದರಗಳು ನಮಗೆ ಗೋಚರಿಸುತ್ತವೆ. ಕೇವಲ ಸುಖಕ್ಕಾಗಿ ಸುಲಭದ ಮಾರ್ಗಗಳನ್ನು ಹುಡುಕುತ್ತಾ ಹೋದರೆ ಜೀವನದ ಭವ್ಯತೆಯ ಅರಿವಾಗುವುದಿಲ್ಲ. ನಾಲ್ಕನೆಯ ವಿಚಾರ, ಜೂಜು, ಪಣ ಮತ್ತು ಪಿತೂರಿಗಳ ಅಪಾಯ. ಕೃಷ್ಣನು ಮಹಾಭಾರತದ ಕಥೆಯನ್ನು ಉಲ್ಲೇಖಿಸುತ್ತಾ ನಾವು ಜೂಜಾಟ, ಪಣ ಮತ್ತು ಪಿತೂರಿಗಳಿಂದ ಯಾವಾಗಲೂ ದೂರವಿರಬೇಕು ಎಂದು ಹೇಳುತ್ತಾನೆ. ಶಕುನಿಯು ಪಾಂಡವರನ್ನು ಬಲೆಗೆ ಬೀಳಿಸಲು ಜೂಜಾಟವನ್ನು ಆಯೋಜಿಸಿದ. ಪಾಂಡವರು ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟರು. ಕೊನೆಗೆ ದ್ರೌಪದಿಯನ್ನು ಪಣಕ್ಕಿಟ್ಟರು. ಇದರ ಪರಿಣಾಮವಾಗಿ ಇಡೀ ಕುರುಕುಲವೇ ನಾಶವಾಯಿತು. ಈ ಸಂಗತಿಗಳು ಮನುಷ್ಯನನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಎಂದು ನಾವು ತಿಳಿಯಬೇಕು. ಐದನೆಯ ವಿಚಾರ, ಶೈಲಿಯ ಜೀವನ ಮತ್ತು ಬಾಹ್ಯ ಪ್ರದರ್ಶನ. ಬಾಹ್ಯ ವೇಷಭೂಷಣ ಮತ್ತು ಅಹಂಕಾರದ ಪ್ರದರ್ಶನದಿಂದ ಕೂಡಿದ ಜೀವನಕ್ಕಿಂತ ನಮ್ಮ ನಡತೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ಶೈಲಿಯ ಜೀವನವೇ ಬಹಳ ಉತ್ತಮ. ಕುಟುಂಬದ ಜೀವನವು ಕೇವಲ ಕ್ಷಣಿಕ. ಆರನೆಯ ವಿಚಾರ, ತಾಳ್ಮೆ ಮತ್ತು ಬದಲಾವಣೆ. ಪ್ರತಿಯೊಂದು ಸಂದರ್ಭದಲ್ಲೂ ತಾಳ್ಮೆಯಿಂದ ಇರುವುದು ಯಾವಾಗಲೂ ಉತ್ತಮ ಮಾರ್ಗವಾಗುವುದಿಲ್ಲ. ಕೆಲವೊಮ್ಮೆ ಜೀವನದ ದಿಕ್ಕನ್ನು ಬದಲಾಯಿಸಬೇಕಾಗುತ್ತದೆ. ಎಲ್ಲವನ್ನೂ ಸಹಿಸಿಕೊಂಡು ಹೋಗುವುದೇ ಶ್ರೇಷ್ಠತೆಯಲ್ಲ. ಬದಲಿಗೆ ನಾವು ಎಲ್ಲಿ ನಿಲ್ಲಬೇಕು, ಯಾವಾಗ ತಿರುಗಿ ನಿಲ್ಲಬೇಕು ಎಂಬುದನ್ನು ಬುದ್ಧಿವಂತಿಕೆಯಿಂದ ನಿರ್ಧರಿಸಬೇಕು. ಏಳನೆಯ ವಿಚಾರ, ಬುದ್ಧಿವಂತಿಕೆಯಿಂದ ಕಲಿಯುವಿಕೆ. ನಿಜವಾದ ವ್ಯಕ್ತಿಯು ಕೇವಲ ತನ್ನ ಸ್ವಂತ ಗುಣಲಕ್ಷಣಗಳಿಂದ ಮಾತ್ರ ಕಲಿಯುವುದಿಲ್ಲ. ಅವನು ಇತರರನ್ನು ಅವರ ಗುಣಲಕ್ಷಣಗಳ ಆಧಾರದ ಮೇಲೆ ಮಾಡದೆ ಅವರ ಅನುಭವಗಳಿಂದ ಪಾಠ ಕಲಿಯುತ್ತಾನೆ. ಎಂಟನೆಯ ವಿಚಾರ, ಶಾಶ್ವತವಾದದ್ದು ನಿಮ್ಮದೇ. ಶ್ರೀಕೃಷ್ಣನು ಒಂದು ದಿವ್ಯ ಸತ್ಯವನ್ನು ಹೇಳುತ್ತಾನೆ, ಏನು ನಿಮ್ಮದಾಗಿದೆಯೋ ಅದು ನಿಮ್ಮದೇ ಆಗಿರುತ್ತದೆ. ಯಾರಾದರೂ ಅದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರೂ, ಇಡೀ ವಿಶ್ವವೇ ತನ್ನ ಸಂಪೂರ್ಣ ಶಕ್ತಿಯನ್ನು ಹಾಕಿದರೂ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದರೆ ಅವರನ್ನು ಹೋಗಲು ಬಿಡಿ. ಅವರು ಇಂದು ನಿಂತರೂ ನಾಳೆ ಹೋಗುವುದು ಅನಿವಾರ್ಯ. ಒಂಬತ್ತನೆಯ ವಿಚಾರ, ಬಡತನದಲ್ಲಿ ಸಂಬಂಧಗಳ ಸತ್ಯ. ಇದು ಕಹಿಯಾದ ಸತ್ಯ. ಬಡತನದಲ್ಲಿ ಎಷ್ಟು ವಿಶೇಷವಾದ ಸಂಬಂಧಗಳು ಕೂಡ ಮುರಿದು ಹೋಗುತ್ತವೆ. ಆದರೆ ಹಣ ನಮ್ಮ ಬಳಿ ಇರುವಾಗ ಸಾವಿರಾರು ಗೆಳೆಯರು ಸೃಷ್ಟಿಯಾಗುತ್ತಾರೆ.
ಸಂಬಂಧಗಳು ರಕ್ತಕ್ಕಿಂತ ಭಾವನೆಗಳ ಮೇಲೆ ನಿಂತಿರುತ್ತವೆ ಎಂಬ ವಾಸ್ತವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. 10ನೆಯ ವಿಚಾರ, 2ನೇ ಅವಕಾಶ ಮತ್ತು ಪಾಠಗಳ ಮಹತ್ವ. ಜೀವನದಲ್ಲಿ 2ನೇ ಅವಕಾಶ ಸಿಕ್ಕಾಗ ಅದನ್ನು ಹೊಸ ಮತ್ತು ಉತ್ತಮ ಮಾರ್ಗದ ಕಡೆಗೆ ಸಾಗುವ ಅವಕಾಶವೆಂದು ಪರಿಗಣಿಸಬೇಕು. ನಮ್ಮ ಹಿಂದಿನ ತಪ್ಪುಗಳಿಂದ ಪಾಠ ಕಲಿತುಕೊಳ್ಳುವುದು ನಮ್ಮನ್ನು ಹೊಸ ದಿಕ್ಕಿನಲ್ಲಿ ಮುನ್ನಡೆಯಲು ಪ್ರೇರೇಪಿಸುತ್ತದೆ. ಇದೇ ಜೀವನದ ನಿಜವಾದ ಅರ್ಥ. ಕಲಿಯುವುದು, ದಾರಿ ತೆಗೆದುಕೊಳ್ಳುವುದು ಮತ್ತು ಧೈರ್ಯದಿಂದ ಮುಂದುವರಿಯುವುದು. ದೇವರು ಜೀವನದಲ್ಲಿ ಮತ್ತೊಂದು ಅವಕಾಶವನ್ನು ನೀಡುವ ಆ ವ್ಯಕ್ತಿ ಖಂಡಿತವಾಗಿಯೂ ಧನ್ಯನು. ಆದರೆ ನಮ್ಮ ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸುವ ತಪ್ಪು ಎಂದಿಗೂ ಮಾಡಬಾರದು. ನಾವು ಕಲಿಯಬೇಕು ಮತ್ತು ಆ ತಪ್ಪುಗಳನ್ನು ಪುನರಾವರ್ತಿಸಬಾರದು. 11ನೆಯ ವಿಚಾರ, ಅಪರಿಚಿತರು ಮತ್ತು ಆತ್ಮೀಯತೆ. ನಾವು ಒಬ್ಬರಿಗೊಬ್ಬರು ಅಪರಿಚಿತರಾದಾಗ ಜನರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬುದು ಕಹಿಯಾದರೂ ಸತ್ಯ. ಮತ್ತು ಅಪರಿಚಿತರು ನಮಗೆ ಸ್ವಂತ ಆದಾಗ ಅದು ಯಾವಾಗ ಆಯಿತು ಎಂಬುದೇ ನಮಗೆ ತಿಳಿದಿರುವುದಿಲ್ಲ. 12ನೆಯ ವಿಚಾರ, ಸ್ವಂತ ಜೀವನದತ್ತ ಗಮನ. ಇತರರ ಜೀವನದೊಳಗೆ ಇಣುಕಿ ನೋಡುವುದರಿಂದ ನಮಗೆ ಏನೂ ಸಿಗುವುದಿಲ್ಲ. ನಮ್ಮ ಸ್ವಂತ ಜೀವನದಲ್ಲಿ ಬಹಳಷ್ಟು ವಿಷಯಗಳು ನಿಮ್ಮನ್ನು ಇಣುಕಿ ನೋಡಲು ಮತ್ತು ನಿಮ್ಮನ್ನು ಅರಿತುಕೊಳ್ಳಲು ಕಾಯುತ್ತಿವೆ. ನಿಮ್ಮತ್ತ ಗಮನ ಕೊಡಿ. ನಿಮ್ಮೊಂದಿಗೆ ಇಡೀ ಜೀವನ ಹೆಜ್ಜೆ ಹಾಕಿ ಸಾಗುವ ಸಂಗಾತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ವಾದ ಪಯಣಿಗರು ಹೆಜ್ಜೆ ಹೆಜ್ಜೆಗೂ ನಮ್ಮೊಂದಿಗೆ ಸಾಗುತ್ತಾರೆ. 30ನೆಯ ವಿಚಾರ, ಹಣ ಮತ್ತು ಮನಸ್ಸಿನ ಶಾಂತಿ. ಬದುಕಿನಲ್ಲಿ ಅನೇಕ ಅರ್ಥವಿವೆ. ಇದರಲ್ಲಿ ಹಣದ ಮಹತ್ವವು ಕಡಿಮೆಯಿಲ್ಲ. ಹಣ ಸಂಪಾದಿಸುವುದು ಬಹಳ ಮುಖ್ಯ. ಆದರೆ ಹಾರು ಮಾಡುವಾಗ ನಿಮ್ಮ ಮನಃಶಾಂತಿ ಮತ್ತು ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಹಣ ಗಳಿಸುವ ಆತುರದಲ್ಲಿ ಆತ್ಮಗೌರವವನ್ನು ಮಾರಿಕೊಳ್ಳಬಾರದು. 14ನೆಯ ವಿಚಾರ, ಅಹಂಕಾರ ಮತ್ತು ಆತ್ಮಗೌರವ. ಕೆಲವು ವಿಷಯಗಳನ್ನು ನಾವು ಅಹಂಕಾರದಿಂದಲ್ಲ, ಬದಲಿಗೆ ನಮ್ಮ ಘನತೆಯನ್ನು ಕಾಪಾಡಲು ಗೌರವಕ್ಕಾಗಿ ತ್ಯಜಿಸಬೇಕು. ಆತ್ಮಗೌರವವು ನಮ್ಮ ಘನತೆಯನ್ನು ಕಾಪಾಡುತ್ತದೆ ಮತ್ತು ನಮ್ಮ ಅಂತರಂಗದ ಬಲವನ್ನು ಹೆಚ್ಚಿಸುತ್ತದೆ. ವಿಚಾರ, ಸಮಸ್ಯೆಗಳಿಗೆ ಮಾನದಂಡ ಇಲ್ಲ. ಸಮಸ್ಯೆಗಳಿಗೆ ಯಾವುದೇ ಅಳತೆಯ ಮಾನದಂಡ ಇರುವುದಿಲ್ಲ. ಕೆಲವು ಜನರು ಇನ್ನೊಬ್ಬ ವ್ಯಕ್ತಿ ಏಕೆ ಸಂತೋಷವಾಗಿದ್ದಾನೆ ಎಂದು ಯೋಚಿಸಿ ತೊಂದರೆಗೊಳಗಾಗುತ್ತಾರೆ. ನಾವು ಯಾರಿಗೂ ಯೋಗ್ಯರಲ್ಲ ಎಂಬ ಭಾವನೆ ಬಂದಾಗ ನಾವು ನಮ್ಮಿಂದ ಸಂತೋಷವಾಗಿರುವವರಿಂದ ದೂರವಿರಲು ಪ್ರಾರಂಭಿಸುತ್ತೇವೆ. ನಾವು ಅವರಿಗೆ ತೊಂದರೆ ಕೊಡುವುದಿಲ್ಲ. 16ನೆಯ ವಿಚಾರ, ಸಂತೋಷವನ್ನು ಹಂಚುವುದು. ಸಂತೋಷವನ್ನು ಕೇವಲ ಹುಡುಕುವುದರಿಂದ ನಮಗೆ ಅದು ಸಿಗುವುದಿಲ್ಲ, ಆದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಖಂಡಿತ ಸಿಗುತ್ತದೆ. ಆದ್ದರಿಂದ ನೀವು ಇತರರೊಂದಿಗೆ ಎಷ್ಟು ಹೆಚ್ಚು ಸಂತೋಷವನ್ನು ಹಂಚಿಕೊಳ್ಳುತ್ತೀರೋ ನಿಮ್ಮ ಹೃದಯವು ಅಷ್ಟು ಹೆಚ್ಚು ಸಂತೋಷವಾಗಿರುತ್ತದೆ. ಸಂತೋಷವು ಒಂದು ವಿಸ್ತರಿಸುವ ಧ್ಯೇಯಶಕ್ತಿಯಾಗಿದೆ. 17ನೆಯ ವಿಚಾರ, ತಾಳ್ಮೆ ಮತ್ತು ಕೊನೆಯ ಪ್ರಯತ್ನ. ಶ್ರೀಕೃಷ್ಣನು ತಾಳ್ಮೆಯ ಮಹತ್ವವನ್ನು ಅರ್ಥಮಾಡಿಸಲು ಒಂದು ಅತ್ಯುತ್ತಮವಾದ ಹುದ್ದೆಯನ್ನು ನೀಡುತ್ತಾನೆ. ಒಂದು ಬೀಗದ ಕೈಗಳ ಗೊಂಚಲಿನಲ್ಲಿ ಯಾವ ಬೀಗದ ಕೈ ಬೀಗವನ್ನು ತೆರೆಯುತ್ತದೆ ಎಂದು ನಿಮಗೆ ನೆನಪಿಲ್ಲದಿದ್ದರೆ ನೀವು ಅದನ್ನು ತೆರೆಯಲು ಪ್ರಯತ್ನಿಸುತ್ತಲೇ ಇರುತ್ತೀರಿ. ಒಂದು ವೇಳೆ ಬೀಗವು ತೆರೆಯದಿದ್ದರೆ ಹೆಚ್ಚಿನ ಜನರು ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ. ಬೀಗದ ಕೈ ಕಳೆದು ಹೋಗಿದೆ ಎಂದು ಭಾವಿಸಿ ಅಸಮಾಧಾನಗೊಂಡು ಕೋಪಗೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ನಾವು ತಾಳ್ಮೆಯಿಂದ ಇರಬೇಕು, ಏಕೆಂದರೆ ಗೊಂಚಲಿನಲ್ಲಿ ಇರುವ ಕೊನೆಯ ಕೈಯು ಬೀಗವನ್ನು ತೆರೆಯುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾವಾಗಲೂ ಕೊನೆಯ ಪ್ರಯತ್ನದವರೆಗೂ ದೃಢವಾಗಿರಿ. 18ನೇ ವಿಚಾರ, ಶಿಲ್ಪಿ ದೃಢತೆ ಮತ್ತು ದೃಢತೆಯ ಪಾಠ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನು ಒಂದು ವಿಶೇಷವಾದ ಕಲ್ಲನ್ನು ಪಡೆದನು. ರಾಜನು ಆ ಕಲ್ಲಿನಿಂದ ದೇವರ ವಿಗ್ರಹವನ್ನು ಕೆತ್ತಿಸಲು ಮಂತ್ರಿಗಳಿಗೆ ಆದೇಶ ನೀಡಿದನು. ಮಂತ್ರಿಗಳು ದೇಶದ ಅತ್ಯುತ್ತಮ ಶಿಲ್ಪಿ ಬಳಿಗೆ ಹೋಗಿ ಅದಕ್ಕೆ ಪ್ರತಿಯಾಗಿ 700 ಬಂಗಾರದ ನಾಣ್ಯಗಳನ್ನು ನೀಡುವುದಾಗಿ ಹೇಳಿದರು. ಶಿಲ್ಪಿಯು ಉತ್ಸಾಹದಿಂದ ಕೆಲಸ ಮಾಡಲು ಅವನು ಕಲ್ಲಿಗೆ ಹಲವು ಬಾರಿ ಪೆಟ್ಟನ್ನು ನೀಡಿದರೂ ಕಲ್ಲು ಒಡೆಯಲೇ ಇಲ್ಲ. ಅವನು ಕಲ್ಲಿಗೆ ಸುಮಾರು 50 ಬಾರಿ ಹೊಡೆದನು, ಆದರೆ ಕಲ್ಲು ಒಡೆಯಲಿಲ್ಲ. ಆ ಶಿಲ್ಪಿಯು, ಇನ್ನು ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ, ಇಷ್ಟು ಪೆಟ್ಟು ತಿಂದರೂ ಒಡೆಯದ ಈ ಕಲ್ಲು ಇನ್ನು ಮುಂದೆ ಏನಾಗುತ್ತದೆ ಎಂದು ಹೇಳಿ ಅಸಹಾಯಕತೆ ವ್ಯಕ್ತಪಡಿಸಿ ಆ ಕಲ್ಲನ್ನು ಮಂತ್ರಿಗೆ ಹಿಂದಿರುಗಿಸಿದನು. ಆದರೆ ರಾಜನ ಆದೇಶವನ್ನು ಪೂರೈಸಬೇಕಾಗಿದ್ದ ಮಂತ್ರಿ ಆ ಕಲ್ಲನ್ನು ತೆಗೆದುಕೊಂಡು ಇನ್ನೊಬ್ಬ ಸಾಮಾನ್ಯ ಶಿಲ್ಪಿ ಬಳಿಗೆ ಹೋದನು. ಆ ಶಿಲ್ಪಿಯು ಕಲ್ಲಿಗೆ ಕೇವಲ ಒಂದೇ ಒಂದು ಬಾರಿ ಹೊಡೆದನು. ಆ ಹೊಡೆತಕ್ಕೆ ಕಲ್ಲು ಚೂರುಚೂರಾಯಿತು. ಅವನು ಅದರಿಂದ ಸುಂದರವಾದ ವಿಗ್ರಹವನ್ನು ಕೆತ್ತಿ ಮಂತ್ರಿಗೆ ನೀಡಿದನು. ಮಂತ್ರಿ ಆ ಶಿಲ್ಪಿಗೆ ಬಂಗಾರದ ಮೊಹರನ್ನು ನೀಡಿದನು. ಮಂತ್ರಿ ಅಲ್ಲಿಂದ ಹೊರಡುವಾಗ ಯೋಚಿಸಿದ್ದು ಒಂದೇ ವಿಷಯ, ಹಿಂದಿನ ಶಿಲ್ಪಿಯು ಇನ್ನೊಂದು ಕೊನೆಯ ಪ್ರಯತ್ನ ಮಾಡಿದ್ದರೆ ಈ ಬಂಗಾರದ ಮೊಹರು ಅವನ ಪಾಲಾಗುತ್ತಿತ್ತು. ಈ ಕಥೆ ನಮಗೆ ಹೇಳುವುದೇನೆಂದರೆ, ನಾವು ಅನೇಕ ಬಾರಿ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ, ಆದರೆ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಆಗ ನಾವು ಇನ್ನೂ ಆಗುವುದಿಲ್ಲ ಭಾವಿಸಿ ಬಿಟ್ಟು ಬಿಡುತ್ತೇವೆ. ಆದರೆ ವಾಸ್ತವದಲ್ಲಿ ತಾಳ್ಮೆ ಮತ್ತು ದೃಢತೆಯ ಕೇವಲ ಒಂದು ಪ್ರಯತ್ನದ ಅವಶ್ಯಕತೆ. ನೀವು ಕೆಲಸವನ್ನು ಕೈಬಿಡುವ ಸಮಯದಲ್ಲಿ ಮುಂದಿನ ಪ್ರಯತ್ನದಲ್ಲಿ ಆ ಕೆಲಸ ಆಗಿರಬಹುದು. ಕಷ್ಟಪಟ್ಟು ಮಾಡಿದ ಕೆಲಸವು ಖಂಡಿತವಾಗಿಯೂ ಫಲಿತಾಂಶ ನೀಡುತ್ತದೆ.
ಆದ್ದರಿಂದ ಕೈಬಿಡಬೇಡಿ, ಶ್ರಮಿಸುತ್ತಾ ಇರಿ. 19ನೆಯ ವಿಚಾರ, ಕಷ್ಟಗಳು ಮತ್ತು ಜೀವನದ ಹೊಂದಾಣಿಕೆ. ನೀವು ಕಷ್ಟಗಳನ್ನು ಎದುರಿಸುತ್ತಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಕಷ್ಟಗಳು ನಮ್ಮೊಂದಿಗೆ ಗುಲಾಬಿಗಳಂತೆ ಆಟವಾಡಲು ಬಯಸುತ್ತವೆ. ಹಾಗಾಗಿ ನಾವು ಮುಳ್ಳುಗಳೊಂದಿಗೆ ಹೊಂದಿಕೊಳ್ಳುವ ಕಲೆಯನ್ನು ಕಲಿಯಬೇಕು. ಕೆಸರಿನಲ್ಲಿ ಕಮಲವು ಎಷ್ಟು ಅರಳುವುದನ್ನು ನೋಡಿದ್ದೀರಾ? ಇದನ್ನೇ ಜೀವನದೊಂದಿಗೆ ಹೊಂದಾಣಿಕೆಯ ಕಲೆ ಎಂದು ಕರೆಯಲಾಗುತ್ತದೆ. ನಗುತ್ತಾ ಇರಿ. ಜೀವನ ಬಹಳ ಸುಂದರವಾಗಿದೆ. ನಗಲು ಮುಖ್ಯ ಕಾರಣವೆಂದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. 20ನೆಯ ವಿಚಾರ, ನಿರ್ಭಯವಾಗಿ ಕಾರ್ಯನಿರ್ವಹಿಸುವುದು. ಶ್ರೀಕೃಷ್ಣನು ಹೇಳುತ್ತಾನೆ, ನಾವು ಯಾವಾಗಲೂ ನಿರ್ಭಯವಾಗಿ ಕೆಲಸ ಮಾಡಬೇಕು. ನೀವು ಭಯದಿಂದ ಕೆಲಸ ಮಾಡಿದರೆ ನೀವು ನಿಮ್ಮ ಗುರಿಗಳಿಂದ ವಿಮುಖರಾಗುತ್ತೀರಿ ಮತ್ತು ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ಯಾವುದೇ ಭಯಕ್ಕೆ ಒಳಗಾಗಬಾರದು ಮತ್ತು ನಿರ್ಭೀತರಾಗಿ ನಮ್ಮ ಜೀವನದ ಸಮಸ್ಯೆಗಳನ್ನು ಎದುರಿಸಬೇಕು. 20ರ ಆತ್ಮವಿಶ್ವಾಸ ಮತ್ತು ಯಶಸ್ಸು. ಅನೇಕ ಜನರು ತಮ್ಮ ಮೇಲೆ ವಿಶ್ವಾಸ ಇಡುವುದಿಲ್ಲ. ಅವರು ಯಾವಾಗಲೂ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಡುತ್ತಾರೆ. ಗೀತೆಯಲ್ಲಿ ಶ್ರೀಕೃಷ್ಣನು ನಿಮ್ಮ ಕೆಲಸದಲ್ಲಿ ಅನುಮಾನ ಬೇಡ. ಯಾವ ಕೆಲಸ ಮಾಡಿದರೂ ಅದನ್ನು ಆತ್ಮವಿಶ್ವಾಸದಿಂದ ಮಾಡಿ. ಈ ಖಂಡಿತವಾಗಿಯೂ ಯಶಸ್ಸನ್ನು ತರುತ್ತದೆ. 22ನೆಯ ವಿಚಾರ, ಹಗುರವಾದ ಜೀವನ. ಸಂತೋಷವಾಗಿದ್ದರೆ ಪ್ರಗತಿಯು ನಿಮ್ಮ ಮನೆಗೆ ಬರುತ್ತದೆ ಮತ್ತು ನೀವು ಭಾರದಿಂದ ಅಂದರೆ ಚಿಂತೆಗಳಿದ್ದರೆ ಜೀವನವು ಚಿಂತೆಗಳಲ್ಲಿ ಕಳೆಯುತ್ತದೆ. ಹಾಗಾಗಿ ಜೀವನದಲ್ಲಿ ಸ್ವಲ್ಪ ಹಗುರವಾಗಿ ಉಸಿರಾಡಲು ಕಲಿಯಿರಿ ಮತ್ತು ನೇರವಾಗಿ ನಡೆಯಲು ಕಲಿಯಿರಿ. 23ನೆಯ ವಿಚಾರ, ಕತ್ತಲು ಮತ್ತು ಬೆಳಕು. ಪ್ರತಿ ಉರಿಯುವ ದೀಪದೊಳಗೆ ಒಂದು ಕತ್ತಲು ಇರುತ್ತದೆ. ಹಾಗಾಗಿಯೇ ಪ್ರತಿ ರಾತ್ರಿಯ ಹಿಂದೆ ಒಂದು ಬೆಳಗು ಇರುತ್ತದೆ. ಜನರು ತೊಂದರೆ ನೋಡಿದ ನಂತರ ಭಯಪಡುತ್ತಾರೆ, ಆದರೆ ಪ್ರತಿ ತೊಂದರೆಯ ಹಿಂದೆ ಯಶಸ್ಸು ಅಡಗಿರುತ್ತದೆ ಎಂಬುದನ್ನು ನೆನಪಿಡಿ. 24ನೆಯ ವಿಚಾರ, ಅತಿಯಾದ ಲಗತ್ತಿನ ಅಪಾಯ. ನೀವು ಯಾರಿಗಾದರೂ ಅಥವಾ ಏನನ್ನಾದರೂ ಸಾಧಿಸಲು ಅತಿಯಾಗಿ ಶ್ರಮಿಸಿದರೆ, ಅತಿಯಾದ ಲಗತ್ತು ಇದ್ದರೆ ಅದು ನಿಮಗೆ ಹಾನಿಕರವಾಗಬಹುದು. ಶ್ರೀಕೃಷ್ಣನು ಹೇಳಿ, ಅತಿಯಾದ ಲಗತ್ತು ಒಬ್ಬ ವ್ಯಕ್ತಿಯಲ್ಲಿ ಕೋಪ ಮತ್ತು ಹತಾಶೆಯನ್ನು ಉಂಟುಮಾಡುತ್ತದೆ. ಇದರಿಂದ ಎಲ್ಲಾ ಕೆಲಸಗಳಾಗುತ್ತದೆ. 25ನೆಯ ವಿಚಾರ, ಲಭ್ಯತೆಯ ಮೌಲ್ಯ. ಯಾರಿಗೆ ನೀವು ಸದಾ ಲಭ್ಯರಿರುತ್ತೀರೋ ಆ ವ್ಯಕ್ತಿ ನಿಮ್ಮ ಮೌಲ್ಯವನ್ನು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾವು ಸುಲಭವಾಗಿ ಸಿಗುವ ಮೌಲ್ಯವನ್ನು ಕಳೆದುಕೊಳ್ಳುತ್ತೇವೆ. 26ರ ವಿಚಾರ, ಕೋಪ ಮತ್ತು ಸಂಬಂಧಗಳ ನಾಶ. ಕೋಪವು ಎಲ್ಲಾ ಕೆಲಸಗಳನ್ನು ಹಾಳು ಮಾಡುತ್ತದೆ. ಕೋಪವು ಕೆಲಸಗಳನ್ನು ಮಾತ್ರವಲ್ಲದೆ ಪ್ರೀತಿಯ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಆದ್ದರಿಂದ ನಮ್ಮನ್ನು ನಾವು ಶಾಂತವಾಗಿ ಮತ್ತು ಸಂಯಮದಿಂದ ಇಟ್ಟುಕೊಳ್ಳಲು ಸದಾ ಪ್ರಯತ್ನಿಸಬೇಕು. 27ನೆಯ ವಿಚಾರ, ಸ್ವಭಾವದ ಬದಲಾವಣೆ. ಸ್ವಭಾವ ಮತ್ತು ಸಹಿ ಎಂದು ಬದಲಾಗುವುದಿಲ್ಲ ಎಂದು ಯಾರು ಹೇಳುತ್ತಾರೆ? ಬೇಕಾಗಿರುವುದು ಒಂದೇ ಒಂದು ಪೆಟ್ಟು. ಅದು ಬೆರಳಿಗೆ ಬಿದ್ದರೆ ಸಹಿ ಬದಲಾಗುತ್ತದೆ ಮತ್ತು ಅದು ಹೃದಯಕ್ಕೆ ಬಿದ್ದರೆ ಸ್ವಭಾವ ಬದಲಾಗುತ್ತದೆ. 28ನೆಯ ವಿಚಾರ, ಗೌರವ ಮತ್ತು ಪ್ರೀತಿ. ಯಾವ ಜನರು ನಿಮ್ಮ ಸಲುವಾಗಿ ಯಾವುದೇ ಮಟ್ಟಕ್ಕೆ ಬಾಗಿ ಬರುತ್ತಾರೆಯೋ ಅವರು ನಿಮ್ಮನ್ನು ಕೇವಲ ಗೌರವಿಸುವುದಲ್ಲದೆ ಪ್ರೀತಿಸುತ್ತಾರೆ ಕೂಡ. ನಾನು ನೂರಾರು ತಪ್ಪುಗಳನ್ನು ಹೊಂದಿರಬಹುದು, ಆದರೆ ನನ್ನಲ್ಲಿ ಒಂದು ಹಠವೂ ಇದೆ. ನಾನು ಯಾರನ್ನು ನನ್ನವರು ಎಂದು ಭಾವಿಸುವೆನೋ ಅವರನ್ನು ಎಂದಿಗೂ ದೂರ ಮಾಡಿಲ್ಲ. 29ನೆಯ ವಿಚಾರ, ಅಹಂಕಾರ ಮತ್ತು ವಿನಮ್ರತೆ. ನಾನು ಧೂಳಾಗಿದ್ದೇನೆ ಮತ್ತು ಮತ್ತೆ ಧೂಳಾಗುತ್ತೇನೆ. ಪ್ರತಿಯೊಬ್ಬರಿಗೂ ಗೌರವ ಬೇಕು, ಆದರೆ ಜನರು ಅದನ್ನು ತಿರುಗಿಸಲು ಮರೆಯುತ್ತಾರೆ. 30ನೆಯ ವಿಚಾರ, ಆಸೆಗಳು ಮತ್ತು ಬುದ್ಧಿನಾಶ. ಗಾಳಿಗಳು ಹಡಗನ್ನು ಹೇಗೆ ದಿಕ್ಕು ತಪ್ಪಿಸುತ್ತವೆಯೋ ಹಾಗೆಯೇ ಮಾನವನ ಅನಿಯಂತ್ರಿತ ಆಸೆಗಳು ವಿವೇಚನೆಯನ್ನು ನಾಶ ಮಾಡುತ್ತವೆ ಮತ್ತು ಜನರನ್ನು ತಪ್ಪುದಾರಿ ಎಳೆಯುತ್ತವೆ. 31ನೆಯ ವಿಚಾರ, ಶಾಂತ ಮನಸ್ಸು. ಯಾರು ಹೆಚ್ಚು ಶಾಂತವಾಗಿರುತ್ತಾರೋ ಅವರು ಹೆಚ್ಚು ಅಪಾಯಕಾರಿಯಾಗುತ್ತಾರೆ. ಜನರು ಯೋಚಿಸುವುದರಲ್ಲಿ ಅಷ್ಟು ತಪ್ಪಿರುವುದಿಲ್ಲ. ಪ್ರತಿಯೊಬ್ಬರ ಆಲೋಚನಾ ವಿಧಾನ ಕೇವಲ ವಿಭಿನ್ನವಾಗಿರುತ್ತದೆ. 32ನೆಯ ವಿಚಾರ, ಸಂಬಂಧಗಳ ತೋಟ. ಸಂಬಂಧಗಳ ತೋಟದಲ್ಲಿ ಮರದಂತೆ ಒಂದು ಸಂಬಂಧವನ್ನು ಇರಿಸಿ. ಆ ಸಂಬಂಧವು ಕಹಿಯಾದ ಪಾಠಗಳನ್ನು ನೀಡಬಹುದು, ಆದರೆ ನೋವಿಗೆ ಕಾರ್ಯನಿರ್ವಹಿಸುತ್ತದೆ. 33ನೆಯ ವಿಚಾರ, ಮೌನ ಮತ್ತು ಸಹಾಯ. ಹೃದಯದಿಂದ ನೀಡಬಹುದಾದದ್ದು ಕೈಯ ಮೂಲಕ ಸಹಾಯ. ಪದಗಳ ಮೂಲಕವಲ್ಲದೆ ಮೌನದ ಮೂಲಕ ಹೇಳಬಹುದಾದದ್ದು ನಮ್ಮ ಆಳವಾದ ಭಾವನೆಗಳು. 34ನೆಯ ವಿಚಾರ, ಕಾಲ ಮತ್ತು ಅದೃಷ್ಟದ ನಮ್ರತೆ. ಮತ್ತು ಅದೃಷ್ಟ ಎರಡೂ ಬದಲಾಗಬಲ್ಲವು. ಅವುಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು, ಏಕೆಂದರೆ ಅವು ಯಾವಾಗ ಬದಲಾಗಲಿವೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ. 35ನೆಯ ವಿಚಾರ, ಶಾಂತಿಯ ಮೌಲ್ಯ. ಪ್ರಪಂಚದಲ್ಲಿ ಶಾಂತಿಯೇ ದುಬಾರಿ ವಿಷಯ. ಅದನ್ನು ನೀವು ದೇವರ ಭಕ್ತಿಯ ಮೂಲಕ ಮತ್ತು ಸ್ಥಿತಪ್ರಜ್ಞತೆಯ ಮೂಲಕ ಮಾತ್ರ ಪಡೆಯಬಹುದು. 36ನೆಯ ವಿಚಾರ, ಧ್ಯಾನ ಮತ್ತು ಸೇವೆ. ಧ್ಯಾನದ ಅರ್ಥ ಒಳಗಿನಿಂದ ನಗುವುದು ಮತ್ತು ಸೇವೆಯ ಅರ್ಥ ಆ ನಗುವನ್ನು ಇತರರಿಗೆ ಹರಡು. ಕೇವಲ ಧ್ಯಾನ ಮಾಡುವುದಲ್ಲ, ಆ ಶಾಂತಿಯನ್ನು ಹಂಚುವುದು.
37ನೆಯ ವಿಚಾರ ಜೀವನದ ಉದ್ದೇಶ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ತನಗಾಗಿ ಮಾತ್ರ ಬದುಕುತ್ತಾನೆಯೋ ಅವನು ಒಂದು ದಿನ ಸಾಯ್ತಾನೆ ಮತ್ತು ಮರೆತುಹೋಗುತ್ತಾನೆ, ಮತ್ತು ಯಾರು ಇತರರಿಗಾಗಿ ಸಮಾಜಕ್ಕಾಗಿ ಬದುಕುತ್ತಾನೆಯೋ ಅವನು ಸತ್ತ ನಂತರವೂ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತಾನೆ. 38ನೆಯ ವಿಚಾರ ದೈವ ಇಚ್ಛೆ ಮತ್ತು ನಮ್ಮ ಪಾತ್ರ. ಜನನ ಮರಣ ಎರಡೂ ದೇವರ ಇಚ್ಛೆಯಂತೆ ನಡೆಯುವಾಗ ಇವೆರಡರ ನಡುವಿನ ಸಮಯ ನಮ್ಮ ಇಚ್ಛೆಯಂತೆ ಹೇಗೆ ಆಗಲು ಸಾಧ್ಯ? ನಾವು ಪ್ರತಿ ಸ್ಥಳದಲ್ಲೂ ಉತ್ತರಿಸುವುದು ಅಗತ್ಯವಿಲ್ಲ. ನಾವು ಕೆಲವು ವಿಷಯಗಳನ್ನು ಬೇಕು, ಏಕೆಂದರೆ ದೇವರು ಉತ್ತರ ನೀಡಿದಾಗ ಇಡೀ ಪ್ರಪಂಚವು ಮೌನವಾಗಿ ಆಲಿಸುತ್ತದೆ. 30ನೇ ವಿಚಾರ ಹಣ ಮತ್ತು ಬದುಕು. ನೀವು ಎಷ್ಟೇ ಶ್ರೀಮಂತರಾಗಿರಿ, ನಾವು ತಿನ್ನಬೇಕಾದದ್ದು ರೊಟ್ಟಿ ಮಾತ್ರ. ಜೀವನದ ಮೂಲಭೂತ ಅವಶ್ಯಕತೆಗಳು ಸೀಮಿತ. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. 40ನೆಯ ವಿಚಾರ ಹಣ ಮತ್ತು ಸಂಬಂಧಗಳು. ಹಣವು ಹೊಸ ಸಂಬಂಧಗಳನ್ನು ಸೃಷ್ಟಿಸುತ್ತದೆ, ಆದರೆ ಕೆಲವೊಮ್ಮೆ ಅಸಮರ್ಪಕ ಆಲೋಚನೆಗಳು ನಿಜವಾದ ಮತ್ತು ಹಳೆಯ ಸಂಬಂಧಗಳನ್ನು ಹಾಳು ಮಾಡುತ್ತವೆ. 41ನೆಯ ವಿಚಾರ ಚಿಂತನೆಯ ರೋಗ. ಅತಿಯಾದ ಚಿಂತನೆಯು ಒಂದು ರೋಗ, ಮತ್ತು ಈ ರೋಗದಿಂದ ಮುಕ್ತನಾದವನು ಮಾತ್ರ ಆರೋಗ್ಯವಾನೆ. ಜನರು ಹೇಳುತ್ತಾರೆ, ಹಣವನ್ನು ಇಟ್ಟುಕೊಳ್ಳಿ, ಅದು ಕೆಟ್ಟ ಸಮಯದಲ್ಲಿ ಉಪಯುಕ್ತವಾಗುತ್ತದೆ. ಒಳ್ಳೆಯ ಜನರೊಂದಿಗೆ ಇರಿ, ಕೆಟ್ಟ ಸಮಯವೇ ಬರುವುದಿಲ್ಲ. 42ನೆಯ ವಿಚಾರ ಅಂಧರ ಪಾತ್ರ ಪರೀಕ್ಷೆ. ಅಂಧ ಜನರು ನನ್ನ ಪಾತ್ರದಲ್ಲಿ ತಪ್ಪುಗಳನ್ನು ಹುಡುಕುತ್ತಾರೆ, ಅವರ ಗ್ರಹಿಕೆ ಅಂಧವಾಗಿದೆ. 43ನೆಯ ಚಪ್ಪಲಿಗಳ ಪಾಠ. ಕೆಲವು ಜನರು ನಾವು ಧರಿಸುವ ಚಪ್ಪಲಿಗಳಂತೆ ಇರುತ್ತಾರೆ, ಅವಗಳಲ್ಲಿರುತ್ತಾರೆ, ನಿಮಗೆ ಬೆಂಬಲ ನೀಡುತ್ತಾರೆ, ಆದರೆ ಹಿಂದಿನಿಂದ ಮಣ್ಣನ್ನು ಎಸೆಯುತ್ತಲೇ. ಇಂತಹ ಜನರಿಂದ ನಾವು ದೂರವಿರಬೇಕು. 44ನೆಯ ವಿಚಾರ ಕಾಯ್ದುಕೊಳ್ಳುವ ಕಲೆ. ನೀವು ಒಂದು ವಿಶಿಷ್ಟವಾದ ಹವ್ಯಾಸವನ್ನು ಇರಿಸಿಕೊಳ್ಳಿ, ನಿಮ್ಮ ತುಟಿಗಳವಾಗಲೂ ನಗು ಇರಲಿ. ಯಾವುದೇ ಪರಿಸ್ಥಿತಿ ಇದ್ದರೂ ಮುಖದಲ್ಲಿ ನಗು ಕಾಯ್ದುಕೊಳ್ಳಿ. ಸಂಬಂಧ ಹೆಸರಿಗಾಗಿದ್ದರೆ ಆ ಸಂಬಂಧದ ನಷ್ಟಕ್ಕಾಗಿ ಹೇಗೆ ಅಳಲು ಸಾಧ್ಯ? 45ನೆಯ ವಿಚಾರ ಚಿಂತೆ ಮತ್ತು ನರಕ. ಹಣವಿಲ್ಲದ ಜೀವನವು ನಿಸ್ಸಂದೇಹವಾಗಿ ಕಷ್ಟಕರವಾಗಿರುತ್ತದೆ, ಆದರೆ ಒಬ್ಬ ವ್ಯಕ್ತಿ ಹಣದ ಚಿಂತೆಗಳಲ್ಲಿ ಮುಳುಗಿ ಹೋದ ಜೀವನವೇ ನರಕವಾಗುತ್ತದೆ. ಇದರಿಂದಾಗಿ ಅವನು ಜೀವನದ ಈ ಆಶೀರ್ವಾದವನ್ನು, ಹಣದಿಂದ ದೂರವಿರುವ ಮಹತ್ವವನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಜೀವನದಲ್ಲಿ ದಾನಿಗಳಾಗಿರಿ. 46ನೆಯ ವಿಚಾರ ಹಣ ಸಂಪಾದನೆ ಮತ್ತು ಶಾಂತಿ. ಹಣ ಸಂಪಾದಿಸಿ ಖಂಡಿತ, ಆದರೆ ಅದರ ಚಿಂತೆಯಲ್ಲಿ ಮುಳುಗಬೇಡಿ, ನಿಮ್ಮ ಶಾಂತಿಯನ್ನು ಮರೆಯಬೇಡಿ. 47ನೆಯ ವಿಚಾರ ಪರಿಶ್ರಮದ ಪವಾಡ. ನಿಮ್ಮ ನ್ಯಾಯಯುತವಾದ ಪರಿಶ್ರಮದ ಪ್ರವಾಹ ನಿಮ್ಮ ಹಣೆಯ ಬೆವರಿನಲ್ಲಿ ಹರಿದಾಗ ವಿಧಿಯಲ್ಲಿ ಬರೆದ ಅದೃಷ್ಟವು ಹಿಮ್ಮುಖವಾಗುತ್ತದೆ. ಪರಿಶ್ರಮಕ್ಕೆ ಅಂತ ಇದೆ. 48ನೆಯ ವಿಚಾರ ಚಿಂತೆ ಮತ್ತು ನಿರ್ಲಕ್ಷ್ಯ. ನೀವು ಚಿಂತಿತರಾಗಿದ್ದರೆ ನಿಮ್ಮನ್ನೇ ಸುಟ್ಟುಕೊಳ್ಳುತ್ತೀರಿ, ನೀವು ನಿರ್ಲಕ್ಷ್ಯವಾಗಿದ್ದರೆ ಜಗತ್ತೇ ಸುಡುತ್ತದೆ. ಚಿಂತೆ ಮತ್ತು ನಿರ್ಲಕ್ಷ್ಯ ಎರಡೂ ಅಪಾಯಕಾರಿ. 49ನೆಯ ವಿಚಾರ ಸಮಯದ ಶಕ್ತಿ. ಯಾವುದೇ ಮನುಷ್ಯನ ಪ್ರಸ್ತುತ ಸ್ಥಿತಿಯನ್ನು ನೋಡಿ ಅವನ ಭವಿಷ್ಯವನ್ನು ಗೇಲಿ ಮಾಡಬೇಡಿ, ಏಕೆಂದರೆ ಅಷ್ಟು ಶಕ್ತಿ ಇದೆ. ಅದು ಒಂದು ಸಾಮಾನ್ಯ ಕಲ್ಲಿದ್ದಲನ್ನು ನಿಧಾನವಾಗಿ ವಜ್ರವಾಗಿ ಪರಿವರ್ತಿಸಬಲ್ಲದು. 50ನೆಯ ವಿಚಾರ ದೈವತ್ವ ಮತ್ತು ಜೀವಕರುಣೆ. ದೇವರು ಈ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ನೆಲೆಸಿದ್ದಾನೆ. ಚಿಕ್ಕ ಜೀವಿಯ ಹೃದಯದಲ್ಲಿಯೂ ದೇವರು ನೆಲೆಸಿದ್ದಾನೆ. ನೋವನ್ನು ಅನುಭವಿಸುವ ಯಾವುದೇ ಜೀವಿಯೂ ದೇವರಿಗೆ ನೋವನ್ನು ಅನುಭವಿಸುವಂತೆ ಮಾಡುತ್ತದೆ. ಹಾಗಾದರೆ ಯಾವುದೇ ನೋವು ನೀಡಿ ನಿಮ್ಮ ದೇವರನ್ನು ಸಂತೋಷವಾಗಿ ನೋಡುವುದು ಹೇಗೆ ಸಾಧ್ಯ? 51ನೆಯ ವಿಚಾರ ಮನಸ್ಸೇ ಕಾರಣ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ದುಃಖಗಳಿಗಾಗಿ ಜಗತ್ತನ್ನು ದೂಷಿಸಬೇಡಿ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ಬದಲಾವಣೆಯೇ ನಿಮ್ಮ ಎಲ್ಲಾ ದುಃಖಗಳ ಅಂತ್ಯಕ್ಕೆ ಕಾರಣ. 52ನೆಯ ವಿಚಾರ ಪರಿಸ್ಥಿತಿಗಳ ಬದಲಾವಣೆ. ಸಂದರ್ಭಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವು ಸದಾ ಒಂದೇ ಆಗಿರುವುದಿಲ್ಲ, ಅವು ಖಚಿತವಾಗಿಯೂ ಬದಲಾಗುತ್ತವೆ. ಆದ್ದರಿಂದ ಮನುಷ್ಯನು ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳಬಾರದು. 53ನೆಯ ವಿಚಾರ ದೇವರ ನ್ಯಾಯ. ದೇವರು ಯಾವುದೇ ವ್ಯಕ್ತಿಗೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ, ಆತನು ಕೇವಲ ಅವರು ಅರ್ಹವಾದುದನ್ನು ಮಾತ್ರ ನೀಡುತ್ತಾನೆ. ಇಲ್ಲಿ ಯಾರೂ ನಿಮ್ಮನ್ನು ಶಾಶ್ವತವಾಗಿ ಬೆಂಬಲಿಸುವುದಿಲ್ಲ. ಹೋರಾಟವು ನಮ್ಮದೇ ಆಗಿರುತ್ತದೆ ಮತ್ತು ನಮ್ಮನ್ನು ನಾವು ನೋಡಿಕೊಳ್ಳುವುದು ನಮ್ಮದೇ ಜವಾಬ್ದಾರಿಯಾಗಿರುತ್ತದೆ. 54ನೆಯ ವಿಚಾರ ನಂಬಿಕೆಯಿಂದ ಬಯಸಿದ್ದನ್ನು ಪಡೆಯುವುದು. ಓ ಅರ್ಜುನ, ವ್ಯಕ್ತಿಯು ತನ್ನ ಅಪೇಕ್ಷಿತ ವಸ್ತುವಿಗೆ ಪೂರ್ಣ ವಿಶ್ವಾಸದಿಂದ ನಿರಂತರವಾಗಿ ಯೋಚಿಸಿದರೆ ಅವನು ಬಯಸಿದ್ದನ್ನು ಆಗಲನು. ಮನಸ್ಸಿನಿಂದ ಸೋತವರು ಸೋತವರೇ ಮತ್ತು ಮನಸ್ಸನ್ನು ಗೆದ್ದವರು ವಿಜೇತರೇ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ವಿಚಾರ ಲಗತ್ತಿನಿಂದ ಮುಕ್ತಿ. ಅತಿಯಾದ ಲಗತ್ತಿನಿಂದ ಸಂಪೂರ್ಣವಾಗಿ ಮುಕ್ತನಾದ ಮನುಷ್ಯನು ಮಾತ್ರ ಈ ಲೋಕದಲ್ಲಿ ಮತ್ತು ಮುಂದಿನ ಲೋಕದಲ್ಲಿ ಶಾಶ್ವತ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ.
56ನೆಯ ವಿಚಾರ, ಬದಲಾವಣೆಯೇ ಪ್ರಪಂಚದ ನಿಯಮ. ಬದಲಾವಣೆಯೇ ಈ ಪ್ರಪಂಚದ ಶಾಶ್ವತ ನಿಯಮ. ನೀವು ಯಾವುದನ್ನು ಸಾವು ಎಂದು ಎಣಿಸುತ್ತೀರೋ ಅದು ವಾಸ್ತವವಾಗಿ ಜೀವನದ ಒಂದು ಭಾಗ. 57ನೆಯ ವಿಚಾರ, ಆ ಕ್ಷಣದ ಸತ್ಯ. ಒಂದು ಕ್ಷಣದಲ್ಲಿ ನೀವು ಕೋಟಿಗಳ ಒಡೆಯರಾಗುತ್ತೀರಿ, ಮುಂದಿನ ಕ್ಷಣದಲ್ಲಿ ನೀವು ಬಡವರಾಗುತ್ತೀರಿ. ದೊಡ್ಡ ಅಥವಾ ಚಿಕ್ಕ, ನಿಮ್ಮ ಮನಸ್ಸಿನಿಂದ ನನ್ನದಲ್ಲ ಅನ್ಯರ ಭಾವನೆಯನ್ನು ಅಳಿಸಿ ಹಾಕಿ. ಆಗ ಎಲ್ಲವೂ ನಿಮ್ಮದಾಗುತ್ತದೆ ಮತ್ತು ನೀವು ಎಲ್ಲರಿಗೂ ಪ್ರಿಯರಾಗುತ್ತೀರಿ. 58ನೆಯ ವಿಚಾರ, ಪರಿಶ್ರಮ ಮತ್ತು ಅದೃಷ್ಟ. ಎಲ್ಲಿ ಪ್ರಯತ್ನಗಳು ದೊಡ್ಡದಾಗಿರುತ್ತವೆಯೋ ಅಲ್ಲಿ ಅದೃಷ್ಟವು ತಲೆಬಾಗಲೇಬೇಕಾಗುತ್ತದೆ. 59ನೆಯ ವಿಚಾರ, ಆಕಾಶಕ್ಕೆ ಹಾರುವ ಕಲೆ. ಹಾರಲು ಕಲಿಯಿರಿ. ಧೈರ್ಯದಿಂದ ಆಕಾಶವನ್ನು ಸೃಷ್ಟಿಸಿ, ಆದರೆ ನೆಲ ಸ್ಪಷ್ಟವಾಗಿ ಕಾಣುವವರೆಗೆ ಮಾತ್ರ ಹಾರಿರಿ. ನಮ್ಮ ಮೂಲವನ್ನು ಎಂದಿಗೂ ಮರೆಯಬಾರದು. 60ನೆಯ ವಿಚಾರ, ಸರಿಯಾದ ಮಾರ್ಗದಲ್ಲಿ ನಂಬಿಕೆ. ಎಲ್ಲರಿಗೂ ಗಮ್ಯಸ್ಥಾನದ ಹುಚ್ಚು ಇದೆ, ಆದರೆ ಸರಿಯಾದ ಮಾರ್ಗಗಳನ್ನು ಹೆಚ್ಚು ನೀಡಿದವರಿಂದಲೇ ಮೋಸಗೊಂಡಿದ್ದೇನೆ. ಅದು ಪ್ರೀತಿಯಾಗಿರಲಿ, ಒಡನಾಟವಾಗಿರಲಿ ಅಥವಾ ವಿಶ್ವಾಸವಾಗಿರಲಿ. 61ನೆಯ ವಿಚಾರ, ಇಂದಿನ ಮೇಲೆ ಗಮನ. ನಿಮ್ಮ ಇಂದಿನ ಮೇಲೆ ಕೆಲಸ ಮಾಡಿ. ಇದರಿಂದ ನೀವು ನಾಳೆ ಹೊರಬಂದಾಗ ನೀವು ಎಲ್ಲರಿಗಿಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ಕಾಣುತ್ತೀರಿ. 62ನೆಯ ವಿಚಾರ, ಚಿಂತೆಯಿಂದ ಮರಣ. ಒಂದು ಕ್ಷಣ ಚಿಂತೆಯಿಂದ ಏಕೆ ಸಾಯುತ್ತೀರಿ? ಜನರು ಯಾವಾಗಲೂ ನಿಮ್ಮ ಅವಮಾನದ ಬಗ್ಗೆ ಮಾತನಾಡುತ್ತಾರೆ. ಗೌರವಾನ್ವಿತ ವ್ಯಕ್ತಿಗೆ ಅವಮಾನವು ಮರಣಕ್ಕಿಂತಲೂ ಕೆಟ್ಟದಾಗಿದೆ. 63ನೆಯ ವಿಚಾರ, ನಾಶವಾಗದ ಸತ್ಯ. ಯಾವುದು ನಿಜವಲ್ಲವೋ ಅದು ಎಂದಿಗೂ ಇರಲಿಲ್ಲ ಮತ್ತು ಎಂದಿಗೂ ಇರುವುದಿಲ್ಲ ಎಂದು ಎಂದಿಗೂ ಭಯಪಡಬೇಡಿ. ಯಾವುದು ನಿಜವೋ ಅದು ಯಾವಾಗಲೂ ಇರುತ್ತದೆ ಮತ್ತು ಅದನ್ನು ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ. 64ನೆಯ ವಿಚಾರ, ಸಾವಿನ ಕಾರಣ. ಸಾವಿಗೆ ಕಾರಣ ರೋಗ ಅಥವಾ ಅಪಘಾತವಲ್ಲ, ಜನ್ಮ ಪಡೆದ ಪ್ರತಿಯೊಂದು ಜೀವಿಯೂ ಒಂದು ದಿನ ಮರಣ ಹೊಂದಲೇಬೇಕು. 65ನೆಯ ವಿಚಾರ, ವ್ಯರ್ಥ ಪ್ರೀತಿ. ಕೆಲವು ಜನರು ತಮ್ಮನ್ನು ಲೆಕ್ಕಿಸದ ಒಬ್ಬ ವ್ಯಕ್ತಿಗಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಮಾಡುತ್ತಾರೆ. ದೃಷ್ಟಿ ಇಡುವುದಕ್ಕೆ ಯಾವುದೇ ಋತುಮಾನ ಇರುವುದಿಲ್ಲ. 66ನೆಯ ವಿಚಾರ, ಕ್ಷಮೆ ಮತ್ತು ಸುಧಾರಣೆ. ತಪ್ಪನ್ನು ಕ್ಷಮಿಸಲು ಕೇಳುವುದಕ್ಕಿಂತ ಅದನ್ನು ಸುಧಾರಿಸುವುದು ಉತ್ತಮ. ನಾವು ಮಾಡಿದ ತಪ್ಪಿನಿಂದ ಪಾಠ ಕಲಿಯಬೇಕು. 67ನೆಯ ವಿಚಾರ, ದೇವರಿಂದ ಬೇಡಿ. ನೀವು ಏನನ್ನಾದರೂ ಕೇಳಿದರೆ ನಿಮ್ಮ ದೇವರಿಂದ ಕೇಳಿ, ಅವನು ನಿಮಗೆ ಕರುಣೆಯನ್ನು ನೀಡುತ್ತಾನೆ ಮತ್ತು ನೀಡದಿದ್ದರೆ ಕಷ್ಟಗಳನ್ನು ಸಹಿಸುವ ಅದೃಷ್ಟವನ್ನು ನೀಡುತ್ತಾನೆ. ಆದರೆ ಪ್ರಪಂಚದಿಂದ ಏನನ್ನೂ ಕೇಳಬೇಡಿ, ಏಕೆಂದರೆ ಅವರು ನೀಡಿದರೆ ಉಪಕಾರದ ಮಾತನಾಡುತ್ತಾರೆ, ನೀಡದಿದ್ದರೆ ಮುಜುಗರ ಕೇಳುತ್ತಾರೆ. 68ನೆಯ ವಿಚಾರ, ಹಣಕ್ಕಿಂತ ಉಸಿರಿನ ಮೌಲ್ಯ. 80 ವರ್ಷ ವಯಸ್ಸಿನಲ್ಲಿ ತಮ್ಮ ಕೊನೆಯ ಉಸಿರನ್ನು ಎಣಿಸುವವರು ನನಗೆ ಹೇಳಬೇಕು, ಉಸಿರು ಎಣಿಸುವುದಕ್ಕಿಂತ ಹಣ ಎಣಿಸುವುದು ಸುಲಭ. ಜೀವನದಲ್ಲಿ ಹಣಕ್ಕಿಂತ ಉಸಿರು ಅಮೂಲ್ಯವಾದುದು. 69ನೆಯ ವಿಚಾರ, ನಿಮ್ಮ ಉಪಸ್ಥಿತಿಯ ಮಹತ್ವ. ನಿಮ್ಮ ಉಪಸ್ಥಿತಿಯಿಂದ ಯಾರಾದರೂ ತಮ್ಮ ದುಃಖಗಳನ್ನು ಮರೆತರೆ ಅದೇ ನಿಮ್ಮ ಉಪಸ್ಥಿತಿಯ ಮಹತ್ವ. 70ನೆಯ ವಿಚಾರ, ಪರಿಶ್ರಮವೇ ಆಯುಧ. ಒಂದು ವೇಳೆ ಕಠಿಣ ಪರಿಶ್ರಮವೇ ನಿಮ್ಮ ಆಯುಧವಾದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಗುಲಾಮಿಯಾಗುತ್ತದೆ. 71ನೆಯ ವಿಚಾರ, ಕರ್ಮವೇ ಎಲ್ಲ. ಯಾವ ಮನುಷ್ಯನು ತನ್ನ ಕೆಲಸವೇ ತನಗೆ ಎಲ್ಲವೂ ಎಂದು ನಂಬಿ ಕೆಲಸ ಮಾಡುತ್ತಾನೆಯೋ ಅವನು ಎಂದಿಗೂ ಸೋಲುವುದಿಲ್ಲ. 72ನೆಯ ವಿಚಾರ, ಅತಿಯಾದ ನಿರೀಕ್ಷೆಯ ನೋವು. ಇತರರಿಂದ ನಿರೀಕ್ಷೆ ಇಡುವುದರಿಂದ ಮಾತ್ರ ವ್ಯಕ್ತಿಯನ್ನು ತನ್ನ ಜೀವನದಲ್ಲಿ ಎದುರಾಗುವ ಕಷ್ಟಗಳಿಂದ ಉಳಿಸಲು ಸಾಧ್ಯವಿಲ್ಲ. ಮಾಡಿದ ನಿರೀಕ್ಷೆಗಳು ಮುರಿದು ಹೋದಾಗ ಅವು ಬಹಳಷ್ಟು ನೋವು ನೀಡುತ್ತವೆ. ಆದ್ದರಿಂದ ನಿರೀಕ್ಷೆ ಇಡಿ, ಆದರೆ ಅದನ್ನು ಮುರಿದ ನಂತರ ನೋವನ್ನು ಸಹಿಸಲು ಸಾಧ್ಯವಾಗುವಷ್ಟರ ಮಟ್ಟಿಗೆ ಮಾತ್ರ. 73ನೆಯ ವಿಚಾರ, ಕಣ್ಣೀರಿನ ಹಿಂದಿನ ನೋವು. ಕಣ್ಣೀರು ಅದು ಮನುಷ್ಯನದ್ದಾಗಿರಲಿ ಅಥವಾ ಪ್ರಾಣಿಯದ್ದಾಗಿರಲಿ, ಅದರಲ್ಲಿ ಬಹಳಷ್ಟು ನೋವು ಇದ್ದಾಗ ಮಾತ್ರ ಹೊರಬರುತ್ತದೆ. 74ನೆಯ ವಿಚಾರ, ಗುಣಗಳ ಸಮತೋಲನ. ಸಮೃದ್ಧಿಯಲ್ಲಿ ದಯೆ, ಪ್ರತಿಕೂಲತೆಯಲ್ಲಿ ತಾಳ್ಮೆ ಮತ್ತು ಬಿಕ್ಕಟ್ಟಿನಲ್ಲಿ ಸಹಿಷ್ಣುತೆ ಇರಬೇಕು. 75ನೆಯ ವಿಚಾರ, ಜೀವನದ ದೊಡ್ಡ ಸದ್ಗುಣ. ಒಬ್ಬ ವ್ಯಕ್ತಿಯ ದೊಡ್ಡ ಸದ್ಗುಣವೆಂದರೆ ಜೀವನದ ಸತ್ಯ ಮತ್ತು ಕೆಲಸದ ಬಗ್ಗೆ ಇರುವ ಪ್ರಾಮಾಣಿಕತೆ. 76ನೆಯ ವಿಚಾರ, ಮುಂದೂಡುವಿಕೆಯ ಅಪಾಯ. ಯಾರು ನಾಳೆ ಎಂದು ಹೇಳಿದರೂ ವರ್ಷಗಳು ಕಳೆದು ಹೋದವು, ಯಾರು ಇಂದು ಹೇಳಿದರು ಅವರು ಆಳಿದರು. 77ನೆಯ ವಿಚಾರ, ದುಃಖಿಸುವ ಪ್ರಯೋಜನವಿಲ್ಲ. ಎಲ್ಲವನ್ನೂ ನೀವೇ ಕಳೆದುಕೊಂಡ ನಂತರ ಕೊಲ್ಲಿದೆಯದ ಮೇಲೆ ಭಾರದ ಭಾವನೆ ಇದ್ದರೆ ಅತ್ತು ಏನು ಪ್ರಯೋಜನ? ಸಮಯ ಇರುವಾಗಲೇ ಕಾರ್ಯಪ್ರವೃತ್ತರಾಗಿ. 78ನೆಯ ವಿಚಾರ, ಹಣ ಮತ್ತು ಜವಾಬ್ದಾರಿ. ಸ್ನೇಹಿತರೆ, ಹಣ ಬಹಳ ಮುಖ್ಯ, ಆದರೆ ನಿಮ್ಮ ಜನರು ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ನೋಡದಷ್ಟು ಕುರುಡರಾಗಬೇಡಿ. ಹಣ ಸಂಪಾದಿಸಿ, ಆದರೆ ಹಣದ ನಂತರ ಹುಚ್ಚರಾಗಬೇಡಿ. ಹಣದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟುಬಿಡಿ. 79ನೆಯ ವಿಚಾರ, ಶಾಂತಿ. ಏಕಾಂತಕ್ಕೆ ತನ್ನದೇ ಆದ ಶಾಂತಿ ಇದೆ.
ಅಲ್ಲಿ ಯಾರ ಆಗಮನದ ಸಂತೋಷವೂ ಇಲ್ಲ, ಯಾರ ನಿರ್ಗಮನದ ದುಃಖವೂ ಇಲ್ಲ. 80ನೆಯ ವಿಚಾರ ಕೋಪದ ಮಾತು. ಕೋಪಗೊಂಡ ಮನುಷ್ಯನು ಅರ್ಥಹೀನವಾಗಿ ಮಾತನಾಡುತ್ತಾನೆ. ಆದರೆ ಕೆಲವೊಮ್ಮೆ ಕೋಪದಲ್ಲಿ ಅವನು ತನ್ನ ಹೃದಯದಿಂದಲೂ ಸತ್ಯವನ್ನು ಮಾತನಾಡುತ್ತಾನೆ. 81ನೆಯ ವಿಚಾರ ಸೂಜಿಯ ನಂಬಿಕೆ. ಸೂಜಿಯು ತಂದೆ ಆದ ನಿಯಮಗಳ ಪ್ರಕಾರ ಚಲಿಸುತ್ತದೆ. ಅದಕ್ಕಾಗಿಯೇ ಜನರು ಅದನ್ನು ನಂಬುತ್ತಾರೆ. ನೀವು ಕೂಡ ನಿಮ್ಮದೇ ಆದ ನಿಯಮಗಳನ್ನು ಅನುಸರಿಸಿದರೆ ಜನರು ನಿಮ್ಮನ್ನು ನಂಬುತ್ತಾರೆ. ವಿಶ್ವಾಸಾರ್ಹರಾಗಿರಿ. 82ನೆಯ ವಿಚಾರ ಕೆಟ್ಟ ಕರ್ಮದ ಫಲ. ಶ್ರೀಕೃಷ್ಣನು ಹೇಳುತ್ತಾನೆ, ಒಬ್ಬ ವ್ಯಕ್ತಿಯು ಯಾವಾಗಲೂ ಕೆಟ್ಟದ್ದರಿಂದ ದೂರವಿರಬೇಕು. ಯಾರಾದರೂ ಕೆಟ್ಟ ಕೆಲಸ ಮಾಡಿದರೆ ಆ ಕೆಲಸದ ಪರಿಣಾಮಗಳನ್ನು ನೀವು ಪಡೆಯುತ್ತೀರಿ. ಅದನ್ನು ತಮ್ಮದೇ ಆದ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. 83ನೆಯ ವಿಚಾರ ಕರ್ಮದ ಫಲದ ಅನಿವಾರ್ಯತೆ. ಹಸುಗಳ ಹಿಂಡಿನಲ್ಲಿ ಒಂದು ಸಣ್ಣ ಕರುವು ತನ್ನ ತಾನು ಹೇಗೆ ಕಂಡುಕೊಳ್ಳುತ್ತದೆಯೋ ಹಾಗೆಯೇ ಒಬ್ಬರ ಕ್ರಿಯೆಗಳ ಫಲವು ಸಾವಿರಾರು ಜನರ ನಡುವೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. 74ನೆಯ ವಿಚಾರ ದೇವರನ್ನು ಮನುಷ್ಯನಲ್ಲಿ ನೋಡುವುದು. ಮನುಷ್ಯನಲ್ಲಿ ಮನುಷ್ಯನನ್ನು ಕಾಣದವನು ಆಗ ದೇವರನ್ನು ಹೇಗೆ ಕಂಡುಕೊಳ್ಳುತ್ತಾನೆ? ಮಾನವ ಸೇವೆ, ಮಾಧವ ಸೇವೆ. 85ನೆಯ ವಿಚಾರ ಪ್ರಕೃತಿಯ ಬದಲಾವಣೆಗಳು. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರಕೃತಿಯಲ್ಲಿ ಯಾವುದೂ ಶಾಶ್ವತವಲ್ಲ. ಅದರಲ್ಲಿ ಯಾವಾಗಲೂ ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ. ಈ ಬದಲಾವಣೆಗಳಿಂದಾಗಿ ಸಂಪತ್ತು, ರೋಗ, ಆರೋಗ್ಯ ಮತ್ತು ಸುಖ ದುಃಖಗಳು ಜೀವನದಲ್ಲಿ ಬರುತ್ತವೆ. 86 ವಿಚಾರ ಪ್ರಪಂಚದ ಮರೆವು. ಜಗತ್ತು ಬಹಳ ಮರೆತು ಹೋಗುವಂತದ್ದು. ಅದು ತನ್ನ ಸ್ವಾರ್ಥಕ್ಕೆ ಎಷ್ಟು ಸೇವೆಸೆಯೋ ಅಷ್ಟನ್ನು ಮಾತ್ರ ನೆನಪಿಸಿಕೊಳ್ಳುತ್ತದೆ. 87ನೆಯ ವಿಚಾರ ಸಂಬಂಧಗಳ ನಿರ್ವಹಣೆ. ನಿಮ್ಮ ಪ್ರೀತಿಪಾತ್ರ ಇರಬೇಕಾದರೆ ಮೌನವಾಗಿರಿ, ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ಹತ್ತಿರ ಇರಿಸಿಕೊಳ್ಳಬೇಕಾದರೆ ಯಾವುದನ್ನೂ ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. 88ನೆಯ ವಿಚಾರ ಶಾಂತಿಗೆ ಕೆಲಸ ಮಾಡುವುದು. ಒಬ್ಬ ವ್ಯಕ್ತಿ ನಿಮಗೆ ಕೆಟ್ಟದನ್ನು ಮಾಡಿದರೆ, ನೀವು ಒಳ್ಳೆಯದನ್ನು ಮಾಡಿದರೂ ಅಥವಾ ಕೆಟ್ಟದ್ದನ್ನು ಮಾಡಿದರೂ ಅದನ್ನು ಖಂಡಿತ ಮಾಡುತ್ತಾನೆ. ಅದಕ್ಕಾಗಿಯೇ ನೀವು ಶಾಂತವಾಗಿರಿ ಮತ್ತು ನಿಮ್ಮ ಕೆಲಸವನ್ನು ಮುಂದುವರಿಸಿ. 89ನೆಯ ವಿಚಾರ ಭವಿಷ್ಯದ ಭರವಸೆ. ನೀವು ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬಾರದು. ನಿಮ್ಮ ಭವಿಷ್ಯವು ಇಂದಿಗಿಂತ ಉತ್ತಮವಾಗಿರಬಹುದು. 90ನೆಯ ವಿಚಾರ ಜೀವನದ. ಪ್ರತಿ ನಗುವಿನ ಹಿಂದೆ ಒಂದು ನೋವು ಅಡಗಿರುತ್ತದೆ. ಪ್ರತಿ ನೋವಿನ ಹಿಂದೆ ಒಂದು ಕಾರಣ ಅಡಗಿರುತ್ತದೆ. ಪ್ರತಿ ಹಿಂದೆ ಒಂದು ಭರವಸೆ ಇದೆ, ಮತ್ತು ಈ ಭರವಸೆಯನ್ನೇ ಜೀವನ ಎಂದು ಕರೆಯಲಾಗುತ್ತದೆ. 91ನೆಯ ವಿಚಾರ ಒಳ್ಳೆಯ ವಿಶ್ವಾಸ. ನಿಮ್ಮ ಒಳ್ಳೆಯತನದಲ್ಲಿ ಅಷ್ಟು ವಿಶ್ವಾಸ ಇರಿಸಿ, ಯಾರೇ ನಿಮ್ಮನ್ನು ಕಳೆದುಕೊಂಡರೂ ಅವರು ಖಂಡಿತವಾಗಿಯೂ ಅಳುತ್ತಾರೆ. 2ನೆಯ ವಿಚಾರ ಸಂಬಂಧಗಳ ಭಾರ. ಪ್ರೀತಿ ಕೊನೆಗೊಂಡಾಗ ಸಂಬಂಧವು ಹೊರೆಯನ್ನು ಅನುಭವಿಸುತ್ತದೆ, ಏಕೆಂದರೆ ಮಳೆ ನಿಂತ ನಂತರ ಛತ್ರಿಯು ಭಾರವಾಗಲು ಪ್ರಾರಂಭ. 93ನೆಯ ವಿಚಾರ ಸಂತೋಷಕ್ಕಾಗಿ ತ್ಯಾಗ. ಸಂತೋಷವಾಗಿರಲು ನಾವು ಬಹಳಷ್ಟು ಸಂಗ್ರಹಿಸುವುದಕ್ಕಿಂತ ಬಹಳನ್ನು ಕಳೆದುಕೊಳ್ಳಬೇಕು. 94ನೆಯ ವಿಚಾರ ಕಷ್ಟದ ಸ್ನೇಹಿತರು. ಅನುಭವ ನಮಗೆ ಹೇಳುತ್ತದೆ, ತೊಂದರೆಯವರನ್ನು ಮರೆತರೂ ನಿಮ್ಮ ತೊಂದರೆಗಳಲ್ಲಿ ನಿಮಗೆ ಬೆಂಬಲ ನೀಡಿದವರನ್ನು ಎಂದಿಗೂ ಮರೆಯಬೇಡಿ. 95ನೆಯ ವಿಚಾರ ಮನನಿಯಂತ್ರಣ. ನಮ್ಮ ಮನಸ್ಸೇ ನಮ್ಮ ದುಃಖಗಳಿಗೆ ನಿಜವಾದ ಕಾರಣ. ಆದ್ದರಿಂದ ಓ ಅರ್ಜುನ, ತನ್ನನ್ನು ನಿಯಂತ್ರಿಸಲು ಕಲಿತ ವ್ಯಕ್ತಿಯು ಮನಸ್ಸಿನಲ್ಲಿ ಉದ್ಭವಿಸುವ ನಿಷ್ಪ್ರಯೋಜಕ ಆಸೆಗಳು ಮತ್ತು ಚಿಂತೆಗಳಿಂದ ದೂರವಿರಲು ಸಾಧ್ಯವಾಗುತ್ತಾನೆ, ಮತ್ತು ಇದರ ಹೊರತಾಗಿ ಅವನು ತನ್ನ ಗುರಿಯನ್ನು ಸುಲಭವಾಗಿ ಸಾಧಿಸುತ್ತಾನೆ. 96ನೆಯ ವಿಚಾರ ಸುಳ್ಳು. ಎಷ್ಟು ಜನರು ರಾತ್ರಿಯಲ್ಲಿ ಅಳುತ್ತಾ ಮಲಗುತ್ತಾರೆ ಮತ್ತು ನಂತರ ಬೆಳಿಗ್ಗೆ ಜಗತ್ತಿನ ಮುಂದೆ ಒಂದು ಸುಳ್ಳು ಸಹಾಯದಿಂದ ಎಚ್ಚರಗೊಳ್ಳುತ್ತಾರೆ. ಪ್ರತಿಯೊಬ್ಬರ ನಗುವಿನ ಹಿಂದಿನ ನೋವಿನ ಕಾಳಜಿ ವಹಿಸಿ. 97ನೆಯ ವಿಚಾರ ಮೌಲ್ಯ ಮತ್ತು ಶಾಂತಿ. ಹೆಚ್ಚು ಮೌಲ್ಯ ಗಳಿಸಲು ಮೊದಲು ನೀವು ಬಹಳ ಮೌಲ್ಯಯುತವಾಗಿರಬೇಕು. ಮೌಲ್ಯಯುತವಾಗಿರುವವರು ಎಂದಿಗೂ ಹೆಚ್ಚು ಅಥವಾ ಕಡಿಮೆ ತರ ಓಡುವುದಿಲ್ಲ. ಒಮ್ಮೆ ಶಾಂತಿಯ ಜೀವನ ಹೋದರೆ ಅತ್ತರು ಮತ್ತೆ ಸಿಗುವುದಿಲ್ಲ. 90ನೆಯ ವಿಚಾರ ಮೂಲವನ್ನು ಮರೆಯದಿರಿ. ಜೀವನದಲ್ಲಿ ನೀವು ಎಷ್ಟು ಎತ್ತರಕ್ಕೆ ಏರಿದರೂ ಧನ ಮತ್ತು ಕಷ್ಟದ ದಿನಗಳನ್ನು ಎಂದಿಗೂ ಮರೆಯಬೇಡಿ. 99ನೆಯ ವಿಚಾರ ಪದಗಳನ್ನು ಎಷ್ಟೇ ಬುದ್ಧಿವಂತಿಕೆಯಿಂದ ಮಾತನಾಡಿದರೂ ಕೇಳುಗನು ತನ್ನ ಸಾಮರ್ಥ್ಯ ಮತ್ತು ಮನಸ್ಸಿನಲ್ಲಿರುವ ಆಲೋಚನೆಗಳ ಪ್ರಕಾರ ಅವುಗಳನ್ನು ವ್ಯಾಖ್ಯಾನಿಸುತ್ತಾನೆ. 100ನೆಯ ವಿಚಾರ ದೇವರಿಗಾಗಿ ಪ್ರೀತಿ. ನೀವು ಅನುಮಾನದಿಂದ ಮೇಲೆದ್ದು ದೇವರನ್ನು ಪ್ರೀತಿಸಿದಾಗ ನೀವು ಈ ಸೃಷ್ಟಿಯೆಲ್ಲವನ್ನೂ ಪ್ರೀತಿಸಲು ಪ್ರಾರಂಭಿಸುತ್ತೀರಿ. 101ನೆಯ ವಿಚಾರ ನಿರೀಕ್ಷೆಯ ದ್ರೋಹ. ಇದು ಕೇವಲ ಒಂದು ವ್ಯಕ್ತಿಯಲ್ಲ, ಒಬ್ಬ ವ್ಯಕ್ತಿಗೆ ಮೋಸ ಮಾಡುವುದು. ಬದಲಿಗೆ ಅವನು ಇತರರಿಂದ ಇರಿಸುವ ಅವನಿಗೆ ದ್ರೋಹ ಮಾಡುತ್ತವೆ. 102ನೆಯ ವಿಚಾರ ಸ್ವರದ ಶಕ್ತಿ. ಧ್ವನಿಯ ಬದಲಾಯಿಸುವುದರಿಂದಲೂ ಅನೇಕ ವಿಷಯಗಳನ್ನು ಒಡೆಯಬಹುದು. 103ನೆಯ ವಿಚಾರ ಸ್ವೀಕೆ. ನೀವು ಅದನ್ನು ಹೃದಯಕ್ಕೆ ತೆಗೆದುಕೊಂಡರೆ ಅಳುತ್ತಲೇ ಇರುತ್ತೀರಿ. ಹಾಗಾಗಿ ಹೇಗಿದ್ದಾನೆಯೋ ಹಾಗೆ ಅವನೊಂದಿಗೆ ಇರಲು ಕಲಿಯಿರಿ.
104ನೆಯ ವಿಚಾರ ಪ್ರೀತಿ ಮತ್ತು ದೂರವಿಡು. ಸಂಬಂಧವನ್ನು ಪ್ರೀತಿಸುವವನು ನಿಮ್ಮ 1000 ತಪ್ಪುಗಳನ್ನು ಕ್ಷಮಿಸುತ್ತಾನೆ ಮತ್ತು ನಿಮ್ಮೊಂದಿಗೆ ಇರಲು ಬಯಸುವ ಒಂದು ಸಣ್ಣ ತಪ್ಪಿಗೂ ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. 105ನೆಯ ವಿಚಾರ ನೆನಪಿನ ಸಾವು. ನಾವು ನಮ್ಮ ಪ್ರೀತಿ ಪಾತ್ರರನ್ನು ನೆನಪಿಸಿಕೊಳ್ಳುವುದನ್ನು ನಿಲ್ಲದ ಅದು ಸಾವಿನಂತೆ ಭಾಸವಾಗುತ್ತದೆ. 106ನೆಯ ವಿಚಾರ ಕಾಲದ ಬದಲಾವಣೆ. ಕಾಲದೊಂದಿಗೆ ಬಹಳಷ್ಟು ವಿಷಯಗಳು ಬದಲಾಗುತ್ತವೆ. ಜನರು, ರಸ್ತೆಗಳು, ಭಾವನೆಗಳು. 107ನೆಯ ವಿಚಾರ ನಂಬಿಕೆಯ ಪರೀಕ್ಷೆ. ಕೆಲವೊಮ್ಮೆ ಪ್ರಕೃತಿಯು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಕಷ್ಟಕರ ಪರಿಸ್ಥಿತಿಗಳಲ್ಲಿ ಇರಿಸುತ್ತದೆ. ಇದರಿಂದ ನಾವು ಯಾರ ಮೇಲೆ ಕಣ್ಣು ಮುಚ್ಚಿ ವಿಶ್ವಾಸ ಇಡುತ್ತೇವೆಯೋ ಆ ಜನರ ನಿಜವಾದ ಮುಖಗಳನ್ನು ನೋಡಲು ಸಾಧ್ಯವಾಗುತ್ತದೆ. 108ನೇ ವಿಚಾರ ಎಡವುವ ಪಾಠ. ಎಡವುವ ಅರ್ಥ ನೀವು ನಡೆಯುವುದನ್ನು ನಿಲ್ಲಿಸಬೇಕು ಎಂದಲ್ಲ, ಬದಲಿಗೆ ಎಡವುವ ಅರ್ಥ ನೀವು ನಡೆಯಲು ಕಲಿಯಬೇಕು. 109ನೆಯ ವಿಚಾರ ಅನಾವಶ್ಯಕ ಭಾರ. ನಿಮ್ಮ ಹೃದಯದಿಂದ ಆ ನಿಷ್ಪ್ರಯೋಜಕ ವಿಷಯಗಳನ್ನು ತೆಗೆದುಹಾಕಿ. ಒಮ್ಮೆ ಅದು ನಿಮ್ಮ ಹೃದಯದಿಂದ ಕಳೆದರೆ ನೀವು ಶಾಂತಿಯುತವಾಗಿ ನಿದ್ರಿಸಲು ಸಾಧ್ಯವಾಗುತ್ತದೆ. 110ನೆಯ ವಿಚಾರ ಕಲ್ಲಿನ ಪಾತ್ರ. ಎಡವಿದ ನಂತರ ನೀವು ನಿರ್ವಹಿಸದಿದ್ದರೆ ಅದು ಕೇವಲ ಪ್ರಯಾಣಿಕನ ಅದೃಷ್ಟ. ಇಲ್ಲದಿದ್ದರೆ ಕಲ್ಲುಗಳು ಈಗ ನಿಮ್ಮ ಕರ್ತವ್ಯವನ್ನು ಪೂರೈಸಿವೆ. 111ನೆಯ ವಿಚಾರ ಉದ್ದೇಶ ಮತ್ತು ಪ್ರದರ್ಶನ. ನಿಮ್ಮ ಉದ್ದೇಶದಿಂದ ಸಂತೋಷಪಡುತ್ತಾನೆ ಮತ್ತು ನಿಮ್ಮ ಬಾಹ್ಯ ಪ್ರದರ್ಶನದಿಂದ ದುಃಖಪಡುತ್ತಾನೆ. 112ನೆಯ ವಿಚಾರ ನೋವಿನ ಅಭಿವ್ಯಕ್ತಿ. ನಿಜವಾದ ಸ್ನೇಹ ಕಷ್ಟದ ಸಮಯದಲ್ಲಿ ಹುಡುಕಬೇಕಾಗಿಲ್ಲದವರು. ಚಿಂತೆ ಒಬ್ಬ ವ್ಯಕ್ತಿಯನ್ನು ಹೆದರಿಸುತ್ತದೆ. ಅತಿಯಾದ ಭಯ ಅವನನ್ನು ಹುಚ್ಚನನ್ನಾಗಿ ಮಾಡುತ್ತದೆ. 113ನೆಯ ವಿಚಾರ ಹಣದ ಮೇಲಿನ ಓಟ. ಅನೇಕ ಜನರು ಜೀವನದಲ್ಲಿ ಹಣದ ನಂತರ ಓಡುತ್ತಾರೆ ಎಂದು ನೋಡಲಾಗಿದೆ. ಅವರು ಸಾಯುವವರೆಗೂ ಓಡುತ್ತಾರೆ. 114ನೆಯ ವಿಚಾರ ಹಣ ಉಳಿತಾಯದ ಅರ್ಥ. ಹಣ ಉಳಿಸುವುದು ಕೃಪಣತೆ ಎಂದಲ್ಲ. ಅರ್ಥ ಅಗತ್ಯಕ್ಕೆ ಅನುಗುಣವಾಗಿ ಸರಿಯಾದ ಸ್ಥಳದಲ್ಲಿ ಹಣವನ್ನು ಖರ್ಚು ಮಾಡುವುದು. 5ನೆಯ ವಿಚಾರ ವಿಶ್ವಾಸವೇ ಮೂಲ. ವಿಶ್ವಾಸ ಕಳೆದುಕೊಂಡಾಗ ಏನೂ ಉಳಿಯುವುದಿಲ್ಲ. 116ನೆಯ ಮಾನಸಿಕ ದೌರ್ಬಲ್ಯ. ಪ್ರಸ್ತುತದ ಅಹಿತಕರ ಪರಿಸ್ಥಿತಿಯಿಂದ ಮುಕ್ತರಾಗಲು ನೀವು ಬಯಸಿದರೆ ನಿಮ್ಮ ಮಾನಸಿಕ ದೌರ್ಬಲ್ಯವನ್ನು ತೆಗೆದುಹಾಕಿ. ಬಲವಾದ ಮನಸ್ಸಿನಿಂದ ಮಾತನಾಡಲಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ. 117ನೆಯ ವಿಚಾರ ತಾಳ್ಮೆಯ ಬಲ. ತಾಳ್ಮೆಯ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯ ಬಲದೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ. 118ನೆಯ ವಿಚಾರ ಸರಿಯಾದ ಜನರ ಮೌನ. ತಪ್ಪು ಜನರ ಸೋಲು ಆ ಕ್ಷಣದಲ್ಲಿ ಹಾರವಾಗುತ್ತದೆ. ಸರಿಯಾದ ಜನರು ತಮ್ಮಷ್ಟಕ್ಕೆ ತಾವೇ ಮೌನವಾದಾಗ. 119ನೆಯ ವಿಚಾರ ಆಟಗಾರರಾಗಿ. ನಾವು ಆಟವನ್ನು ಗೆಲ್ಲಲು ಹುಟ್ಟಿದ್ದೇವೆ, ಕೇವಲ ನೋಡಲು ಅಲ್ಲ. ಆದ್ದರಿಂದ ಪ್ರೇಕ್ಷಕರಾಗದೆ ಆಟಗಾರರಾಗಿರಿ. 120ನೆಯ ವಿಚಾರ ಉತ್ತಮ ಕರ್ಮಗಳ ಫಲ. ನಿಮ್ಮ ಕರ್ಮಗಳು ಉತ್ತಮವಾಗಿದ್ದರೆ ಅದೃಷ್ಟವೇ ನಿಮ್ಮ ಸೇವಕಿ. ನಿಮ್ಮ ಉದ್ದೇಶಗಳು ಉತ್ತಮವಾಗಿದೆ, ಮನೆಯಲ್ಲೇ ಮಥುರಾಕಾಶಿ ಇದೆ. 121ನೆಯ ವಿಚಾರ ದಾತೃವಿನ ಅರಿವು. ನಿಮಗೆ ಏನು ಸಿಗುತ್ತಿದೆಯೋ ಅದು ನಿಮಗೆ ಉತ್ತಮವಾದದ್ದು. ನಿಮಗೆ ತಿಳಿದಿಲ್ಲ, ಆದರೆ ಕೊಡುವವನಾದ ದೇವರಿಗೆ ಚೆನ್ನಾಗಿ ತಿಳಿದಿದೆ. 122ನೆಯ ವಿಚಾರ ಸ್ವಬದಲಾವಣೆ. ತನ್ನನ್ನು ತಾನು ಬದಲಾಯಿಸಿಕೊಂಡವನು ಜೀವನದ ಪ್ರತಿ ಪರಿಸ್ಥಿತಿಯನ್ನು ಎದುರಿಸಬಲ್ಲನು. 123ನೆಯ ವಿಚಾರ ಸ್ವಾರ್ಥದ ಸಂಬಂಧ. ಈ ಜಗತ್ತಿನಲ್ಲಿ ನಾವು ಹಣದಿಂದಾಗಿ ಸಮರ್ಥಗಳು ಬದಲಾಗುವುದನ್ನು ನೋಡಿದ್ದೇವೆ. ಪ್ರೀತಿ ಕಡಿಮೆ ಮತ್ತು ಸ್ವಾರ್ಥ ಹೆಚ್ಚು. 124ನೆಯ ವಿಚಾರ ಅದೃಷ್ಟದ ರಕ್ಷಣೆ. ವಿಧಿಯಲ್ಲಿ ಬರೆದಿರುವುದನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂಬ ಭರವಸೆ ನಮಗೂ. ಜೀವನದಲ್ಲಿ ಹಾರಲು ಬರೆದಿದ್ದರೆ ಯಾರೂ ನಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. 125ನೇ ವಿಚಾರ ಸ್ವಂತ ಅದೃಷ್ಟದ ಸೃಷ್ಟಿಕರ್ತ. ಮನುಷ್ಯ ಅಥವಾ ಯಾವುದೇ ಜೀವಿಯು ತನ್ನದೇ ಆದ ಅದೃಷ್ಟದ ಸೃಷ್ಟಿಕರ್ತ. ಅವನು ಯಾವ ಕೆಲಸ ಮಾಡುತ್ತಾನೆಯೋ ಅವನ ಅದೃಷ್ಟವು ಇತರರ ಅದೃಷ್ಟಕ್ಕೆ ಹೋಲುತ್ತದೆ. 126ನೆಯ ವಿಚಾರ ಸಂತೋಷದ ಮೇಲಿನ ಅಸೂಯೆ. ಯಾರಾದರೂ ಸಂತೋಷವಾಗಿರುವುದನ್ನು ನೋಡಿದ ನಂತರ ನಿಮ್ಮ ಹೃದಯ ನೋಯುತ್ತಿದ್ದರೆ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ, ಏಕೆಂದರೆ ಈಗ ನಿಮಗೆ ಯಾವುದೇ ಕ್ಷಣದಲ್ಲಿ ಸಂತೋಷ ಸಿಗುವುದಿಲ್ಲ. 127ನೆಯ ವಿಚಾರ ಸ್ಪಷ್ಟತೆ. ಕನಸುಗಳಿಗಾಗಿ ಕಷ್ಟಪಟ್ಟು ಕೆಲಸ ಮಾಡುವಲ್ಲಿ ನಿಮಗೆ ಉಸಿರುಗಟ್ಟಿದಂತೆ ಅನಿಸಿದರೆ ನೀವು ಜೀವನದಲ್ಲಿ ಸ್ಪಷ್ಟ ದೃಷ್ಟಿ ಇರಿಸಿಕೊಳ್ಳಬೇಕು. 128ನೆಯ ವಿಚಾರ ಕರ್ಮ ಮತ್ತು ಫಲಿತಾಂಶ. ನೀವು ಯಾವ ಬೀಜಗಳನ್ನು ಬಿತ್ತುತ್ತೀರೋ ಅದೇ ಸುಗ್ಗಿಯನ್ನು ಪಡೆಯುತ್ತೀರಿ. ನೀವು ಯಾವ ಕೆಲಸ ಮಾಡುತ್ತೀರೋ ಅದೇ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಪ್ರತಿಯೊಬ್ಬ ವ್ಯಕ್ತಿಯ ಅದೃಷ್ಟವು ಅವನು ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದಾಗ ಮಾತ್ರ ಬದಲಾಗುತ್ತದೆ. 129ನೆಯ ವಿಚಾರ ನಿಜವಾದ ಅದೃಷ್ಟವಂತರು. ಅತ್ಯಂತ ಅದೃಷ್ಟವಂತರೆಂದರೆ ಊಟದೊಂದಿಗೆ ಸಂತೋಷವಿರುವವರು ಮತ್ತು ಹಾಸಿಗೆಯೊಂದಿಗೆ ನಿದ್ರೆ ಇರುವವರು. 130ನೆಯ ವಿಚಾರ ಧರ್ಮ ಮತ್ತು ಶೌರ್ಯ. ಸಂಪತ್ತಿನ ಜೊತೆಗೆ ಧರ್ಮ ಇರಬೇಕು ಮತ್ತು ವಿಶಿಷ್ಟತೆಯ ಜೊತೆಗೆ ಶೌರ್ಯ ಇರಬೇಕು.
ಈ 4 ಗುಣಗಳು ಸಂಪೂರ್ಣ ಜೀವನಕ್ಕೆ ಅವಶ್ಯಕ. 131ನೆಯ ವಿಚಾರ ಹೃದಯ ಗೆಲ್ಲುವ ಆಭರಣ. ಎಲ್ಲರ ಹೃದಯಗಳ ಇದೇ ಜೀವನದ ಏಕೈಕ ಆಭರಣ. 132ನೆಯ ವಿಚಾರ ಶಿಸ್ತು ಮತ್ತು ಕುತೂಹಲ. ಶಿಸ್ತಿನ ವ್ಯಕ್ತಿಯು ತನ್ನನ್ನು, ತನ್ನ ಸಮಾಜವನ್ನು ಮತ್ತು ತನ್ನನ್ನು ಅಭಿವೃದ್ಧಿಪಡಿಸಬಹುದು. ಮತ್ತು ಕುತೂಹಲ ಹೊಂದಿರುವವರು ಮಾತ್ರ ಶಿಕ್ಷಣ ಮತ್ತು ಜ್ಞಾನವನ್ನು ಪಡೆಯುತ್ತಾರೆ. 133ನೆಯ ವಿಚಾರ ತಪ್ಪಿನ ಸುಧಾರಣೆ. ತಪ್ಪುಗಳನ್ನು ಹುಡುಕುವುದು ತಪ್ಪಲ್ಲ, ಅದು ನಿಮ್ಮಿಂದಲೇ ಪ್ರಾರಂಭವಾಗಬೇಕು. ನಿಮ್ಮ ಉದ್ದೇಶಗಳಿಂದ ಮಾಡಿದ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ. 134ನೆಯ ವಿಚಾರ ಉತ್ತಮ ಉದ್ದೇಶಗಳು. ಜೀವನದಲ್ಲಿ ಏನಾದರೂ ಮಾಡಬೇಕೆಂದು ಬಯಸಿದರೆ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ, ವಿಷಯಗಳನ್ನು ಸುತ್ತಲೂ ಸುತ್ತಬೇಡಿ. 135ನೆಯ ವಿಚಾರ ತಪ್ಪನ್ನು ಸರಿಪಡಿಸುವುದು. ನಿಮ್ಮ ತಪ್ಪನ್ನು ಬೇರೆಯವರು ಸರಿಪಡಿಸುವುದಕ್ಕಿಂತ ಗಳಿಂದ ಅದನ್ನು ಸರಿಪಡಿಸುವುದು ಉತ್ತಮ. ಒಳ್ಳೆಯವರಾಗಿರುವುದು ಅಷ್ಟು ಕಷ್ಟವಲ್ಲ, ಆದರೆ ಅದನ್ನು ಸರಿಪಡಿಸುವುದು ಕಷ್ಟ. 136ನೆಯ ವಿಚಾರ ಸ್ಥಿತಪ್ರಜ್ಞರ ಲಕ್ಷಣ. ಯಾರಿಗೆ ಸುಖ ದುಃಖಗಳಿಂದ ತೊಂದರೆಯಾಗುವುದಿಲ್ಲವೋ, ಯಾರು ಭಯ ಮತ್ತು ಆತಂಕದಲ್ಲಿ ಒಂದೇ ಭಾವನೆಗಳನ್ನು ಹೊಂದಿರುತ್ತಾರೋ, ಶ್ರೀಕೃಷ್ಣನು ಹೇಳುತ್ತಾನೆ, ಅವರು ನನಗೆ ಬಹಳ ಪ್ರಿಯರು. 130 ವಿಚಾರ ಕೋಪದಿಂದ ಬುದ್ಧಿಯ ನಾಶ. ಮನುಷ್ಯನ ಮನಸ್ಸು ಕೋಪದಿಂದ ನಾಶವಾಗುತ್ತದೆ. ಇದರಿಂದಾಗಿ ಸ್ಮರಣೆಗೊಳಗಾಗುತ್ತದೆ ಮತ್ತು ಸ್ಮರಣೆಯ ಗೊಂದಲದಿಂದಾಗಿ ಮನುಷ್ಯನ ಬುದ್ಧಿ ನಾಶವಾಗುತ್ತದೆ ಮತ್ತು ಬುದ್ಧಿನಾಗ ಮನುಷ್ಯನು ತನ್ನನ್ನೇ ನಾಶ ಮಾಡಿಕೊಳ್ಳುತ್ತಾನೆ. 138ನೆಯ ವಿಚಾರ 4 ಜನರ ಮಾತು. 4 ಜನರು ಏನು ಹೇಳುತ್ತಾರೆಂದು ಯೋಚಿಸುವುದರಲ್ಲೇ ನಾವು ನಮ್ಮ ಇಡೀ ಜೀವನವನ್ನು ಕಳೆಯುತ್ತೇವೆ. ಮತ್ತು ಕೊನೆಯಲ್ಲಿ ಆ 4 ಜನರು ಹೇಳುವುದಿಷ್ಟೇ, ರಾಮನ ನಾಮ ಸತ್ಯ. 139ನೆಯ ವಿಚಾರ ಬೆಳ್ಳಿಯ ಕಡ್ಡಿಯ ಪಾಠ. ಅದು ನಿನ್ನದೇ ಅಲ್ಲ ಎಂದ ಮೇಲೆ ಅದಕ್ಕಾಗಿ ದುಃಖ ಅಥವಾ ನೋವು ಏಕೆ? ಸ್ವಯಂ ಪ್ರೇರಿತವಾಗುವ ಸಂತೋಷವು ದೇವರಿಂದ ಬರುತ್ತದೆ. 140ನೆಯ ವಿಚಾರ ವರ್ತಮಾನದಲ್ಲಿ ಬದುಕುವುದು. ಕಳೆದ ಸಮಯದ ಬಗ್ಗೆ ಚಾದಿಸಬೇಡಿ, ಇದರ ಹೊರತಾಗಿ ಭವಿಷ್ಯದ ಬಗ್ಗೆಯೂ ಚಿಂತಿಸಬೇಡಿ. ವರ್ತಮಾನವೂ ನಡೆಯುತ್ತಿದೆ, ನೀವು ಏನನ್ನೂ ತಂದಿಲ್ಲ. ನೀವು ಖಾಲಿ ಕೈಯಲ್ಲಿ ಬಂದಿದ್ದೀರಿ, ಖಾಲಿ ಕೈಯಲ್ಲೇ ಹೋಗಬೇಕಾಗುತ್ತದೆ. ಇಂದು ಯಾವುದು ನಿಮ್ಮದಾಗಿದೆಯೋ ನಿನ್ನೆ ಅಬೇರೊಬ್ಬರದ್ದಾಗಿತ್ತು. ಪ್ರೀತಿ ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಈ ಅಮೂಲ್ಯ ಬೋಧನೆಗಳು ತಮ್ಮ ಜೀವನದಲ್ಲಿ ಸತ್ಯದ ಮಾರ್ಗವನ್ನು ಸ್ಪಷ್ಟಪಡಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಗೀತೆಯ ಸಾರವು ಕೇವಲ ಹಿಂದಿನ ವಿಷಯವಲ್ಲ, ಅದು ನಮ್ಮ ಇಂದಿನ ಮತ್ತು ಮುಂದಿನ ನನ್ನಕ್ಕೆ ಮಾರ್ಗದರ್ಶನ ನೀಡುವ ದಿವ್ಯ ದೀಪವಾಗಿದೆ. ತಾವು ಇಷ್ಟು ಸಮಯ ನಮ್ಮೊಂದಿಗೆ ಇದ್ದು ಈ ಅಮೂಲ್ಯ ವಿಚಾರಗಳನ್ನು ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಯ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳು. ತಮ್ಮ ಒಂದು ಪ್ರೋತ್ಸಾಹದ ಮಾತು ನಮಗೆ ಇನ್ನಷ್ಟು ಉತ್ತಮ ವಿಷಯಗಳನ್ನು ತರಲು ದೊಡ್ಡ ಬಲವನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿನ ವಿಚಾರಗಳು ತಮ್ಮ ಮನಸ್ಸಿಗೆ ಶಾಂತಿ, ಪ್ರೇರಣೆಯನ್ನು ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಇಷ್ಟಪಡಿ. ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮತ್ತು ನಾಮವಾದ ಜೈ ಶ್ರೀ ರಾಧಾಕೃಷ್ಣ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಗೆಳೆಯರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಈ ಅಮೂಲ್ಯ ಜ್ಞಾನವನ್ನು ಹಂಚಿಕೊಳ್ಳಿ. ಹಾಗೂ ತಪ್ಪದೇ ನಮ್ಮ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ಎಲ್ಲ ಎಂಬುದಕ್ಕೆ ಹೊಂದಿಸಿ. ತಮ್ಮ ಜೀವನದ ಪ್ರತಿಕ್ಷಣವು ಶ್ರೀಕೃಷ್ಣನ ಕೃಪೆಯಿಂದ ಪ್ರಜ್ವಲಿಸಲಿ. ತಮ್ಮೆಲ್ಲರಿಗೂ ಸದಾ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು. ತಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು. ಜೈ ಶ್ರೀಕೃಷ್ಣ.